ಊದಿದೆಲ್ಲ ಕನ್ನಡ ತುತ್ತೂರಿಯ ಕನ್ನಡಿಗರೆ ಊದಿದೆಲ್ಲ ಕನ್ನಡ ತುತ್ತೂರಿಯ ಪರಿಮಳವ ಪ್ರಸರಿಸಿ ಕನ್ನಡ ಕಸ್ತೂರಿಯ ಕನ್ನಡ ಕಸ್ತೂರಿಯ ಭಾರತೀಯ ಕೀರ್ತಿ ಕುವರೆ ಕನ್ನಡಾಂಬೆಯೆಂದು ಸಂಸ್ಕೃತಿಯ ಸಂಗಮವೇ ಕರುನಾಡು ಎಂದು ಜಾಗೃತಿಯ ದಿವ್ಯ ಶಿಖರ ನಾವು ಕಂಡೆವೆಂದು ಮುಗ್ಗುತ್ತಲೇ ಆಚರಿಸಿ ಹಬ್ಬವ ಅದ್ದೂರಿಯ ಕನ್ನಡಿಗರೆ ಊದಿರೆಲ್ಲ ಕನ್ನಡ ತುತ್ತೂರಿಯ ನಮ್ಮ ಅಮರ ಶಿಲ್ಪಕಲೆಗೆ ಬೇಲೂರು ಹಳೇಬೀಡು ಕೈದಾಳ ಸಾಕ್ಷಿ ಧೈರ್ಯ ಸ್ಥೈರ್ಯ ತ್ಯಾಗಗಳಿಗೆ ಮಸ್ತಕವನ್ನು ಎತ್ತಿ ನಿಂತ ಕೊಮ್ಮಟನೆ ಸಾಕ್ಷಿ ಸರ್ವಧರ್ಮ ಸಂಗಮಕ್ಕೆ ಶಂಕರ ರಾಮಾನುಜ ಬಸವೇಶ್ವರರೇ ಸಾಕ್ಷಿ ನಾರಿಯರುಳು ಕವಿಯಿತ್ರಿ ಹೊನ್ನಮ್ಮ ವೀರರಾಣಿ ಚೆನ್ನಮ್ಮ ಸಾಕ್ಷಿ ಅಂದಿನ ವೈಭವಕ್ಕೆ ಹಂಪೆ ಸಾಕ್ಷಿ ಇಂದಿನ ಜಾಗೃತಿಗೆ ಜನತೆ ಸಾಕ್ಷಿ ಕನ್ನಡದ ವೈಭವವು ಏರಿರೆ ಅಂಬಾರಿಯ ಕನ್ನಡಿಗರೆ ಊದಿರೆಲ್ಲ ಕನ್ನಡ ತುತ್ತೂರಿಯ ಹಕ್ಕ ಬುಕ್ಕ ತೈಲಪ ಹೊಯ್ಸಳ ಪುಲಿಕೇಶಿ ಆಳಿದಂಥ ನಾಡಿದು ಧೈರ್ಯದ ಪ್ರತಿರೂಪವಾಗಿ ಸತ್ಯಯುಗದಿ ಹುಟ್ಟಿದ ಹನುಮನ ತಾಯ್ನಾಡಿದು ಗದುಗಿನ ನಾರಾಯಣ ಪಂಪಜನ್ನರನ್ನರ ಕಾವ್ಯಗಳ ಗೂಡಿದು ಗಂಧ ಮತ್ತು ಹೊನ್ನನು ನೀಡುವಂತ ನಾಡಿದು ಚಾಮುಂಡಿಯ ನೆಲವೀಡಿದು ಧರ್ಮಸ್ಥಳ ಶೃಂಗೇರಿ ಪುಣ್ಯಸ್ಥಳ ಶಿವಗಂಗೆಯ ಮಹಾತ್ಮೆಯು ಮೆರವ ನಾಡಿದು ಎನ್ನುತ್ತಲೇ ಹಾಡುತ್ತಿರೆ ಅಲೆಗಳು ಕಾವೇರಿಯ ಕನ್ನಡಿಗರೆ ಊದಿರೆಲ್ಲ ಕನ್ನಡ ತುತ್ತೂರಿಯ ಅನುರಾಗಗಳಿಸ
ಮಾತೆ ನಿಜವಾಗೇ ಇದುವೇ ರೀತಿ. ಕುಮಾರ, ನಿಮ್ಮ ತಾಯಿಯ ಅಂಧತ್ವವು ಹೋಗಬೇಕಾದರೆ ನೀನೀಗಲೇ ದಕ್ಷಿಣ ಕಾಶಿ ಎನಿಸಿಕೊಂಡಿರುವ ಶಿವಗಂಗಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಗಂಗಾ ತೀರ್ಥವನ್ನು ಮತ್ತು ಶ್ರೀ ಗಂಗಾಧರೇಶ್ವರನ ಪ್ರಸಾದವನ್ನು ತಂದುಕೊಡು. ಆ ತೀರ್ಥ ಪ್ರಸಾದಗಳಿಂದ ನನ್ನ ತಾಯಿಗೆ ಪುನಃ ನೋಡುವ ಶಕ್ತಿ ಬರುತ್ತದೆಯೇ? ಆ ಶಕ್ತಿ ಇಲ್ಲದಿದ್ದರೆ ಅದು ಮಹಾಕ್ಷೇತ್ರವಾಗುತ್ತಿರಲಿಲ್ಲ ಕುಮಾರ. ಮನುಷ್ಯನ ಯಾವುದೇ ಅಂಗಹೀನವಾದರೂ ಆ ಕ್ಷೇತ್ರದ ತೀರ್ಥ ಪ್ರಸಾದಗಳಿಂದ ಪುನಃ ಮೊದಲಿನಂತಾಗುತ್ತಾನೆ. ಅಂದ್ರೆ ಯಾವ ಶಿವಗಂಗೆ? ನಮ್ಮ ವಿಜಯನಗರದ ಪಕ್ಕದಲ್ಲಿದೆಯಲ್ಲ, ನಡಿಯಪ್ಪ ಹೋಗೋಣ. ಬೇಡ ಮಗು, ಯಾರು ಎಲ್ಲಿಗೂ ಹೋಗಬೇಡ. ಅಡ್ಡಿ ಮಾಡಬೇಡಮ್ಮ. ತಾಯಿಯ ಸೇವೆ ಮಾಡಲಾರದ ಮಗನು ಭೂಮಿಯ ಮೇಲೆ ಇದ್ದೇನು ಪ್ರಯೋಜನ? ನಿನ್ನ ಕಣ್ಣುಗಳಿಗೆ ನೋಡುವ ಶಕ್ತಿ ಬಂದು ನಮ್ಮನ್ನೆಲ್ಲ ನೋಡುವಂತಾದ್ರೆ ನಮಗೆಲ್ಲ ಎಷ್ಟು ಸಂತೋಷವಾಗುತ್ತೆ. ಹೋಗು ಅಂತ ಹೇಳಮ್ಮ. ಹೇಳಮ್ಮ. ಹೋಗಿ ಬಾ ಮಗು. ಆದರೆ ದಾರಿಯಲ್ಲಿ ದಾರಿ ತಪ್ಪು ಹೋದಾಗೆ ನಾನ್ ನೋಡ್ಕೊಂಡು ಕರ್ಕೊಂಡ್ ಬರ್ತೀನಿ. ಆ ಗಂಗಾಧರೇಶ್ವರನ ಆಶೀರ್ವಾದ ನಿನಗೆ ಪರಿಪೂರ್ಣವಾಗಿರಲಿ. ಸರಿ ನಡಿಯಪ್ಪ. ನೀನೆಲ್ಲಿಗೆ ಬರ್ತೀಯ? ನೀನ್ ಬೆಂಗಾವಲ್ಗೆ. ಆಹಾ, ನೀನು ನನ್ನ ಬೆಂಗಾವಲಿಗೆ? ಹೌದಯ್ಯ. ಆಗಬಹುದು ಮಹಾವೀರ. ನೋಡ್ ನೀನು ಈ ಗಂಡು ಹುಲಿ ನಿನ್ ಜೊತೆಲಿದ್ರೆ ನಿನಗೆ ವಜ್ರ ಕವಚ ಇದ್ದ ಹಾಗೆ. ನಡಿ ನಡಿ ಅಮ್ಮ, ನನಗೊಂದು ಸ್ವಲ್ಪ ಆಶೀರ್ವಾದ ಮಾಡಮ್ಮ. ಹೋಗ್ಬಿಟ್ಟು ಪಾಪ. ಹೋಗಿದ್ ಬರ್ತೀಯಪ್ಪ? ಹೋಗಿದ್ ಬಾ. ಹಾಗೆ ದಾರಿಲಿ ಹೋಗ್ತಾ ಯಾವ ಕಾಡ್ಗೂ ಹೋಗದೆ ಯಾವ ಮರಾನು ಹತ್ತದೆ ಸುಖವಾಗಿ ಇಲ್ಲಿಗೆ ಬರ್ತೀಯಪ್ಪ? ನಡಿಯ ನಡಿಯ. ಅಮ್ಮ ಅಮ್ಮ ಬರ್ತೀನಿ. ಹೋಗ್ಬಿಟ್ಟು ನೀನಾ? ನಾನೇ. ಏನು ಇಲ್ಲೇ ನಿಂತು ಬಿಟ್ಟಿದ್ದೀಯಲ್ಲ? ನೀವು ಬಂದ್ರಲ್ಲ, ಹೋಗ್ತೀಯ. ನಿಲ್ಲಿ. ನೀವು ಬಂದು ಬಹಳ ಉಪಕಾರ ಮಾಡಿದ್ರಿ. ಆಮೇಲೆ ಆಮೇಲೆ ನಮ್ಮ ಮನೆಯವ್ರಿಗೂ ಬಂದು ಊಟ ಮಾಡ್ಕೊಂಡು ಹೋಗು ಅಂತೀಯ? ಇಲ್ಲ, ನಾನ್ ಬಿಟ್ಟು ಹೋಗಿ ಹಿಂದೆ. ನಿನ್ನ ಬಿಟ್ಟು ಹೋಗೋಕ್ ನಾನು ಬರ್ಬೇಕೆ? ಮತ್ತೆ ಹೆಂಗ್ ಒಬ್ಳೆ ಹೋಗೋದು ಹೇಗ್ರಿ? ಅದಕ್ಕೆ ನಾನ್ ಯಾಕೆ ಬರ್ಬೇಕ್ರಿ? ನಾನು ಉಳಿಸಿದ್ದಕ್ಕೆ ರೀ. ಉಳಿಸೋರು ನಾನು ಯಾಕೆ ಬರ್ಬೇಕ್ರಿ? ಇಲ್ದಿದ್ರೆ ಬಿಡೋರು ಯಾರ್ರಿ? ಸರಿ ರೀ. ನಿಮ್ಮಲ್ಲಿ ನೀವು ಯಾರ್ಯಾರಿದ್ದೀರ್ರಿ? ನಾನು ನಮ್ಮ ಅಣ್ಣ ರೀ. ನಿಮ್ಮ ಅಣ್ಣ ಇದ್ದಾರೇನ್ರಿ? ಇದ್ರೇನು ಭಯವಿಲ್ಲ, ಬನ್ನಿ. ಅದು ಸರಿ, ನೀನ್ ಜೊತೆಲಿ ಬಂದ್ರಲ್ಲ, ಅವ್ರು ಯಾರು? ಅವರು ಮಂತ್ರಿ ಮಗಳು ಮಲ್ಲಿಕಾ. ಮಂತ್ರಿ ಮಗಳೇ? ಸರಿ ಸರಿ ಸರಿ. ನಮ್ಮ ಅಶೋಕನಿಗೆ ಅವಳು ಹೀಗೋ. ಏನಂದ್ರಿ? ಏನಿಲ್ಲ. ನಿನ್ನ ಹೆಸರೇನು? ಹೆಸರು ಊರೆಲ್ಲ ಈಗೇಕೆ ಹೇಳಬೇಕು? ಹೇಳಬೇಕೆ? ನನ್ನ ಹೆಸರು ಮೀನಾಕ್ಷಿ. ಮೀನಾಕ್ಷಿ? ಜಗದೀಶ್ವರ, ನೀನೇ ಸಾಕ್ಷಿ. ನಿಮ್ಮ ಹೆಸರು? ನನ್ನ ಹೆಸರು ನೀ ಕೇಳಲೇಬೇಕು? ಹೌದು. ಆಮೇಲೆ ಹೆದರ್ಕೊಂಡ್ಬಿಟ್ಟಿಯೇ? ಇಲ್ಲ. ಗಂಡು ಹುಲಿ. ಗಂಡು ಹುಲಿ? ನಿಜ ನಿಜ. ನಡೀರಿ ಗಂಡು ಕುರಿ. ಏನಂದೆ? ಗಂಡು ಹುಲಿ ಅಂದೆ. ಹಾಗನ್ನು ಹಾಗನ್ನು. ನೀನ್ ನಡಿ. ಗಂಡಸರು ಮುಂದೆ ಹೋಗ್ಬೇಕು ಅಂದ್ರೆ ಇರ್ಲಿ ನಡಿಯೇ. ನಡೀರಿ ಅಂದ್ರೆ ನಡಿಯ ಅಂತಂದ್ರೆ ಬನ್ನಿ. ಕುಳಿತುಕೊಳ್ಳಿ. ಆಪತ್ತಿನಲ್ಲಿದ್ದ ನನ್ನನ್ನು ರಕ್ಷಿಸಿದ್ರಿ. ದೊಡ್ಡ ಮಾತು. ನಿಮ್ಮ ಹೊಗಳಿಗೆ ನಾನು ಅರ್ಹನಲ್ಲ. ಹೊಗಳಿಕೆಯ ಮಾತಲ್ಲ, ನಿಮ್ಮ ಪ್ರಾಣದ ಮೇಲಿನ ಆಸೆಯನ್ನು ಗಮನಿಸಿದೆ ನನ್ನ ಮಾನ ಕಾಪಾಡಿದಿರಿ. ನಿಮಗೆ ನಾನು ಚಿರಋಣಿ. ಛೇ, ಹಾಗೆ ಹೇಳಬೇಡಿ. ಇದೇನು ಅಂತಹ ಮಹತ್ತರ ಕಾರ್ಯವಲ್ಲ. ಆಪತ್ತಿಗೆ ಸಿಕ್ಕವನ್ನು ರಕ್ಷಿಸುವುದು, ಶರಣು ಬಂದವರಿಗೆ ಆಶ್ರಯ ಕೊಡುವುದು ಮನುಷ್ಯನ ಕರ್ತವ್ಯವಲ್ಲವೇ? ಈ ಮಾತುಗಳನ್ನು ಕೇಳಿದರೆ
ನಮ್ಮ ತಂದೆಯವರು ಎಷ್ಟು ಸಂತೋಷ ಪಡುತ್ತಾರೆ. ಅವರು ಮಹಾಸ್ವಾಮಿ ಭಕ್ತರು, ಧರ್ಮಶೀಲರು. ನಿಮ್ಮಂಥವ್ರನ್ನ ಕಂಡರೆ ಅವರಿಗೆ ಪಂಚಪ್ರಾಣ ಪರಿಚಯ ಮಾಡಿಸಿಕೊಡ್ಬೇಕೆಂದೇ ನಿಮ್ಮನ್ನು ಇಲ್ಲಿಗೆ ಕರೆತಂದೆ. ಆಹಾ, ಹಾಗಾದ್ರೆ ಪರಿಚಯ ಮಾಡಿಸಬಹುದಲ್ಲ? ಇದು ಕರೆದುಕೊಂಡು ಬರುತ್ತೇನೆ. ಅಪ್ಪಾಜಿ ಅರಮನೆ. ಕ್ಷಮಿಸಿ, ತಂದೆಯವರ ರಾಜಕಾರ್ಯದ ಸಲುವಾಗಿ ಮಹಾರಾಜರನ್ನು ಕಾಣಲು ಅರಮನೆಗೆ ಹೋಗಿದ್ದಾರೆ. ಓಹ್, ಸರಿ, ನಾನಿನ್ನು ಬರಲೆ? ಈಗಲೇ ಹೋಗಬೇಕೆ? ಹೌದು, ಅತ್ಯವಸರವಾದ ಕೆಲಸವಿದೆ. ನೀವು ಬಹಳ ದಣಿದಿದ್ದೀರಿ. ಈ ದಿನ ಇಲ್ಲೇ ವಿಶ್ರಮಿಸಿಕೊಂಡು ನಾಳೆ. ಇಲ್ಲ, ಕ್ಷಮಿಸಿ. ನನ್ನ ತಾಯಿ ಅಂಧತ್ವ ಪರಿಹಾರಕ್ಕಾಗಿ ಶಿವಗಂಗಾ ಕ್ಷೇತ್ರಕ್ಕೆ ಹೋಗುತ್ತಿದ್ದೆ. ದಾರಿಯಲ್ಲಿ ನಿಮಗೆ ಒದಗಿದ ವಿಪತ್ತನ್ನು ಕಂಡು ನಿಲ್ಲಬೇಕಾಯಿತು. ನಾನಿಂದೇ ಅಲ್ಲಿಗೆ ಹೋಗಬೇಕಾಗಿದೆ. ಮಾತೃ ಸೇವೆಯಲ್ಲಿ ನಿರತರಾದ ನಿಮ್ಮನ್ನ ನಾನು ತಡೆಯುವುದಿಲ್ಲ. ಆದರೆ ನನ್ನದೊಂದು ಮಾತನ್ನು ನಡೆಸಿಕೊಡುವಿರಾ? ಹೇಳಿ. ನೀವು ನಾಳೆ ಇಲ್ಲಿಗೆ ಬರಬೇಕು. ಹಾಗೆ ಬರದಿದ್ದರ ಶಿಕ್ಷೆ ಏನು ಬಲ್ಲಿರಾ? ತಮ್ಮ ಚಿತ್ತ. ಬರಲೆ? ಗಂಗಾವರ ಕ್ಷೇತ್ರದ ಮಹಿಮೆಯ ಆಲಿಸಿ ಕೇಳಯ್ಯ, ಅಯ್ಯ ಆಲಿಸಿ ಕೇಳಯ್ಯ, ಅಯ್ಯ ನೋಡಿ ಮಣಿಯಯ್ಯ. ಶಿವಗಂಗಾವರ ಕ್ಷೇತ್ರದ ಮಹಿಮೆಯ ಆಲಿಸಿ ಕೇಳಯ್ಯ, ಅಯ್ಯ ಆಲಿಸಿ ಕೇಳಯ್ಯ, ಅಯ್ಯ ನೋಡಿ ಮಣಿಯಯ್ಯ. ಸಂಭವನ ಕರೆಗೊಲಿದು ಗಂಗಾಧರ ತಾನೆಲೆಸಿದ ಬಂಧು. ಕುಂಭ ಸಂಭವನ ಕರೆಗೊಲಿದು ಗಂಗಾಧರ ತಾನೆಲೆಸಿದ ಬಂಧು. ಗಂಗಾಧರ ನೆಲೆಸಿದ ಬಂಧು, ನಂಬಿದವರ ಸಲಹುವೆನೆಂದು. ಶಿವಗಂಗಾವರ ಕ್ಷೇತ್ರದ ಮಹಿಮೆಯ ಆಲಿಸಿ ಕೇಳಯ್ಯ, ಅಯ್ಯ ಆಲಿಸಿ ಕೇಳಯ್ಯ, ಅಯ್ಯ ನೋಡಿ ಮಣಿಯಯ್ಯ. ಪರಶಿವನ ಪರಿಣಯಕ್ಕೆ ಮುರಹರ ಬ್ರಹ್ಮೇಂದ್ರ, ಸುರ ಸಮೂಹವು ನೆರೆಗೆ ಪರಮ ಸಂಭ್ರಮದಿಂದ. ವರಮುನೀಂದ್ರರ ಅತುಳ ಆನಂದದಿಂದ ನೆರೆವ ಆ ಹಿಮಗಿರಿಯ ನೋಡೆ ನಯನಾನಂದ. ಹಿಮಗಿರಿಯ ನೋಡೆ ನಯನಾನಂದ ಆನಂದ. ಜಗವ ಪಾಲಿಪ ಜನನಿ ಗಿರಿಜೆಗೆ ಮಾಡಿದದು ಸಿಂಗಾರವ, ಮಾಡಿದದು ಸಿಂಗಾರವ. ಜಗವಂದಿತ ಚಂದ್ರಮೌಳಿಯು ಧರಿಸಿದನು ತಾ ಭಸ್ಮವ, ಧರಿಸಿದನು ತಾ ಭಸ್ಮವ. ಮುಗುಡೆಯರು ನವವಧು
ಮೆರುಗೆ ಚಂದದಿ ಧರಿಸಿದರು ಬಾಸಿಂಗವ, ಧರಿಸಿದರು ಬಾಸಿಂಗವ. ಮೃಡನು ಮುದದಲ್ಲಿ ಕೊರಳ ಅಂದಕ್ಕೆ ಧರಿಸಿದನು ತಾಭುಜಗವ, ಧರಿಸಿದನು ತಾಭುಜಗವ. ನಡೆಗೆ ನಾಚುತ ಮದುವೆ ಮಂಟಪದೆಡೆಗೆ ನಡೆದಳು ಪರಶಿವೆ. ನಿರುತ ಲೋಕದ ನಲ್ಮೆಗೋಸುಗ ವರಿಸೆ ಬಂದನು ಪರಶಿವ, ವರಿಸೆ ಬಂದನು ಪರಶಿವ. ನಭದೆ ಸಾರಿತು ದೇವದುಂದುಭಿ ಪರಿಣಯದ ಶುಭ ಸಂದೇಶವ. ನಭದೆ ಸಾರಿತು ದೇವದುಂದುಭಿ ಪರಿಣಯದ ಶುಭ ಸಂದೇಶವ. ನಂದಿ ಭೃಂಗಿಗಳು ಆಡಿದರು ಆನಂದದಿಂದಲೇ ನಾಟ್ಯವ. ಮುಕ್ಕೋಟಿ ದೇವತೆಗಳೆಲ್ಲ ಹಿಮಗಿರಿಯ ಸೇವೆ, ದಕ್ಷಿಣೋತ್ತರದ ಭೂಮಿ ಏರುಪೇರಾಗೆ. ಭೂಭಾರ ಸಮವಾಗಿ ಭಯ ನೀಗಲೆಂದು ಭಯಹಾರಿತ ಅಗಸ್ತ್ಯನ ನೋಡಿ ಕರೆದು ದಕ್ಷಿಣ ಕುಕುದ್ದಿಗೆ ಅವದೆ ಹೋಗೆಂದ. ಮದುವೆ ನೋಡದ ಚಿಂತೆ ಮುಸುಕೆ ಕಾರಿರುಳಂತೆ ನಡೆದ ಎಳೆಗರುವಂತೆ ದೇವನಾಣತಿಯಂತೆ, ದೇವನಾಣತಿಯಂತೆ. ನೊಂದ ಮುನಿ ಗಿರಿ ಶಿಖರವೇರಲು ಕ್ಷಣದಲ್ಲಿ ಭೂಮಿ ಸರಿ ಸಮವಾಗಲು, ಕ್ಷಣದಲ್ಲಿ ಭೂಮಿ ಸರಿ ಸಮವಾಗಲು. ಅಂದದೆ ಜಗವೆಲ್ಲ ಜಯ ಘೋಷ ಮಾಡೆ, ಚಂದದೆ ಸುರರೆಲ್ಲ ಮಂಗಳ ಪಾಡೆ. ಶಂಕರ ಗಿರಿಜಯ ಕರವನೆ ಪಿಡಿದ, ಶಂಕರ ಗಿರಿಜಯ ಕರವನೆ ಪಿಡಿದ. ಸಾಂಗವಾಗಿ ನೆರವೇರಿ. ಗಿರಿಜಾವರ, ನಿಮ್ಮ ಕಲ್ಯಾಣ ಮಹೋತ್ಸವವನ್ನು ನೋಡದೆ ನನ್ನ ಜನ್ಮ ವ್ಯರ್ಥವಾಯಿತು. ಮಹಾಮುನಿ, ನಮ್ಮ ಕಲ್ಯಾಣಕ್ಕಿಂತಲೂ ಲೋಕ ಕಲ್ಯಾಣ ಹೆಚ್ಚಿನದು. ಅದನ್ನುಂಟು ಮಾಡಿದ ನಿನ್ನ ಜನ್ಮ ಹಿರಿದು, ನಿನ್ನ ಭಾಗ್ಯ ಹೆಚ್ಚಿನದು. ಅದೋ ನೋಡು, ನನ್ನನ್ನು ನೋಡುವ ಆತುರದಿಂದ ಉದ್ಭವಿಸುತ್ತಿರುವ ಆ ಗಂಗೆಯನ್ನು. ಮಹಾಮುನಿ, ನಿನ್ನಿಂದಲೂ ಗಂಗೆಯಿಂದಲೂ ಈ ಸ್ಥಳಕ್ಕೆ ಪವಿತ್ರತೆ ಉಂಟಾಗಿದೆ. ನಾನು ಸಹ ಗಂಗಾಧರನೆಂಬ ಹೆಸರಿನಿಂದ ಇಲ್ಲಿಯೇ ನೆಲೆಸಿ ಸಕಲರ ಇಷ್ಟಾರ್ಥವನ್ನು ಪೂರೈಸುತ್ತೇನೆ. ಲೋಕನಾಥ, ಆಶ್ರಿತರನ್ನು ಕಾಪಾಡುವ ಕಾಮಧೇನೆಂಬ ವಾರ್ತೆ ಸತ್ಯವಾಯಿತು. ಆದರೆ ನಿಮ್ಮ ಕಲ್ಯಾಣ ಮಹೋತ್ಸವವನ್ನು ನೋಡದ ಕೊರಗು ಮಾತ್ರ ಹಾಗೆಯೇ ಉಳಿದಿದೆ. ನಿರಾಸೆಯನ್ನು ಹೊಂದದಿರು. ನಿನ್ನ ಸಂತೋಷಕ್ಕಾಗಿ ನಿನ್ನ ಸಮ್ಮುಖದಲ್ಲಿ ಮತ್ತೆ ನನ್ನ ವಿವಾಹವು ನಡೆಯುವಂತೆ ಮಾಡುತ್ತೇನೆ. ಅಲ್ಲದೆ ಈ ಸ್ಥಳವು ಶಿವಗಂಗೆ ಎಂಬ ಅಭಿಧಾನದಿಂದ
ಮಹಾ ಪುಣ್ಯಕ್ಷೇತ್ರವಿದೆ. ಕುಮಾರ, ಇದೇ ಆ ಪುಣ್ಯ ಸ್ಥಳದ ವಿಚಾರ. ಸ್ವಾಮಿ, ಈ ಕ್ಷೇತ್ರದ ಮಹಿಮೆಯನ್ನು ಕೇಳಿ ನನ್ನ ಜನ್ಮ ಪಾವನವಾಯಿತು. ಅಂತೆಯೇ ಗಂಗಾಧರೇಶ್ವರನ ದಯೆಯಿಂದ ನನ್ನ ತಾಯಿಯ ಕಣ್ಣುಗಳು ಕಾಣುವಂತಾದರೆ ನನ್ನಂತಹ ಭಾಗ್ಯಶಾಲಿಯೇ ಇಲ್ಲ. ಅದಕ್ಕೇನು ಮಾರ್ಗವೆಂಬುದನ್ನು ಸೂಚಿಸಿ ಉಪಕಾರ ಮಾಡಿ ಸ್ವಾಮಿ. ಕುಮಾರ, ಮಕರ ಸಂಕ್ರಮಣಕ್ಕೆ ಮೊದಲು 3 ದಿನಗಳು ಶ್ರೀ ಗಂಗಾಧರೇಶ್ವರನನ್ನು ನಿಶ್ಚಲ ಭಕ್ತಿಯಿಂದ ಸೇವಿಸಿ ಮಕರ ಸಂಕ್ರಮಣದಂದು ಉದ್ಭವಿಸುವ ಗಂಗಾ ತೀರ್ಥವನ್ನು ರೋಗಿಷ್ಠರ ಮೇಲೆ ಪ್ರೋಕ್ಷಿಸಿದರೆ ರೋಗಿಷ್ಠರ ರೋಗಗಳು ಪರಿಹಾರವಾಗಿ ಅಂಗಹೀನರ ಅಂಗಗಳು ಮೊದಲಿನಂತೆ ಸರಿ ಹೋಗುತ್ತವೆ. ನೀನು ಸಹ ನಿನ್ನ ತಾಯಿಯನ್ನು ಈ ಕ್ಷೇತ್ರಕ್ಕೆ ಕರೆತಂದು ಶ್ರೀ ಗಂಗಾಧರೇಶ್ವರನನ್ನು ಸೇವಿಸಿ ನಿನ್ನ ಇಚ್ಛೆ ಪೂರೈಸುತ್ತದೆ. ಸ್ವಾಮಿ, ತಮ್ಮ ಸಲಹೆಗೆ ನಾನು ಚಿರಋಣಿ. ಈ ಕಾರ್ಯ ನೆರವೇರುವಂತೆ ನಿನ್ನ ಅಭೀಷ್ಟ ನೆರವೇರು. ಮೆಣಸಿನಕಾಯಿ ಮೆಣಸಿನಕಾಯಿ ಎಡ ಬಲ 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 ಮೆಣಸಿನಕಾಯಿ ಮೆಣಸಿನಕಾಯಿ ಯಾರೋ ನಿನಗೆ ತರೋ ಕೇಳಿದ್ದು ಮುಟ್ಟಾಳ ನೀವೇ ನಾನಾ ಹೌದು ಭಾವ ಯಾರಿಗೋ ಭಾವ ಸರಿಯಾಗಿ ಹೇಳೋ ಅಲ್ಪ ಜೀವ ಇಲ್ಲದಿದ್ರೆ ಕಾಣ್ತಿ ಅಯ್ಯೋ 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 ಕೋಟೆ ಬಾಗಿಲು ಹಾಕಿ ಕೊಂಬು ಕಾಳೆ ಊದಿ ಕತ್ತಿ ಕಟ್ಟಾರಿ ಕಾಗಾಟಕ್ಕೆ ಹಿಡೀರಿ. ಯಾರೋ ನೀನು ಎಲ್ಲಿದು ಬಂದೆ? ಯಾಕೆ ಬಂದೆ? ಯಾಕೆ ಬಂದೆ? ನಿಮ್ಮ ತಂಗಿ ಧೈರ್ಯದಿಂದ ಏನಂದೆ? ಅಂದೆ ಮೆಣಸಿನಕಾಯಿ ಬೇಡ 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 ತಿನ್ನಿ ತಿನ್ನಿ ತಿನ್ನಿ. ಎಲ್ಲೋ ನನ್ನ ತಂಗಿ? ಅದೇ ನಾನು ಕೇಳ್ತಿರೋದು ಎಲ್ಲಿ? ನೀನ್ ಯಾರು? ನಾನು ಗಂಡು ಹುಲಿ. ಗಂಡು ಹಲ್ಲಿ ಅಲ್ಲ ಅಲ್ಲ ಹುಲಿ 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 ಸರಿಯಾದ ಬೇಟೆ, ಸರಿಯಾದ ಬೇಟೆ. ಅಯ್ಯಯ್ಯೋ, ನಾನು ಮನುಷ್ಯ. ಮನುಷ್ಯ ಹಾ. ಏನು ಶತ್ರು ಪಕ್ಷದವನು ಮಿತ್ರ ಪಕ್ಷದವನು? ನಿಮ್ಮ ಪಿತೃ ಪಕ್ಷದವನು. ಏನ್ ತರ್ಪಣ ತಗೊಂಡೋಗ್ ಬಂದಿದ್ಯಾ? ಅಲ್ಲ ಅಲ್ಲ, ಮದುವೆಗೆ ಅಪ್ಪಣೆ ಕೇಳೋ ಮಂಗಳವಾದ್ಯ ತರಿಸ್ತೀನಿ, ಮೆರವಣಿಗೆ ಹೊರಡಿಸ್ತೀನಿ. ಆ ಮೂರ್ಖ ಎದುರಿಸು ಸಮರಾನ, ಸ್ವಯಂವರನ, ಸಂಹಾರಾನ ಒಂದು ಬಿಡ್ತೀನಿ, ಒಂದು ಬಿಡ್ತೀನಿ. ಹಾಗೆ ನನ್ನ ಪರಾಕ್ರಮ ಕೇಳಿದ್ದೆ. ಒಂದ್ಸಾರಿ ಕಣ್ಣಾರೆ ನೋಡ್ ಹೋಗೋಣ ಅಂತ ಬಂದೆ. ಮೊದಲೇ ಯಾಕೆ ಹೇಳಲಿಲ್ವೋ? ಅದನ್ನ ನೆನೆಸ್ಕೊಂಡ್ರೆ ಮೈ ಚುಮ್ಮನ್ನುತ್ತೆ, ಮನಸ್ಸು ಕೊತ ಕೊತ ಕುದಿಯುತ್ತೆ, ಕೈಲಿರೋ ಕತ್ತಿ ಕಳ ಕಳ ಹಾರಾಡುತ್ತೆ. ಆ ಮಹಾಯುದ್ಧದಲ್ಲಿ, ಆ ಮಹಾರಣಭೂಮಿಯಲ್ಲಿ ಕೇಳಿದ್ದೀನಿ. ಏನು? ನೀವು ಕುದುರೆಗಳ ಹಿಂದೆ ಹೋಗ್ತಿದ್ದನ್ನ. ಆಗ ಶತ್ರು ನಂಗೆ ಗೊತ್ತು. ಏನ್ ಗೊತ್ತು? ಅದೇ ತಲೆಗಳು ಉರುಳಿದ್ದು. ಆಹಾ, ಕತ್ತಿ ಹೀಗಂದ್ರೆ 150, ಕತ್ತಿ ಹಾಗಂದ್ರೆ 250. ಅಲೆ ನಿನಗೇನ್ ಬೇಕು? ನೀವು ನನ್ನ ಭಾವನ ಆಗಬೇಕು. ಹೇಳು ಮೇಲೆ ಸರಿಯಾಗಿ ನಿಂತ್ಕೋ. ನಿಂತಿದ್ದೆ. ಕತ್ತು ಬಗ್ಸು, ಕಣ್ಮುಚ್ಚು, ಪ್ರಾಣ ಬಿಡು. ಬೇಡ ಬೇಡ, ಸರಿಯಾಗಿ ನಿಂತ್ಕೋ. ಹೊರಡು ಮುಂದೆ. ಎಡ ಬಲ ಎಡ.
ಅತಿಯಾದ ಸಂತೋಷವೇ ಆಯಿತಾದರೂ ಈ ದರೋಡೆ ಸುಲಿಗೆಗಳಿಂದ ನಾವೆಲ್ಲವನ್ನು ಸಾಧಿಸದಂತಾಗಲಿಲ್ಲ ಕುಮಾರ್. ನಿಜ ಅಪ್ಪಾಜಿ, ಇದು ಕೇವಲ ನಮ್ಮ ಅನುಯಾಯಿಗಳ ಪೋಷಣೆಗಾಗಿ ಮಾತ್ರ ಈ ಕರ್ತವ್ಯಕ್ಕೆ ಕೈ ಹಾಕಿದೆ. ಇದರಿಂದ ಪ್ರಜೆಗಳ ದ್ವೇಷವನ್ನು ಸಂಪಾದಿಸಬೇಕಾಗುತ್ತದೆ. ಅದರಿಂದ ನಮ್ಮ ಕಾರ್ಯಾಚರಣೆಗಳಿಗೆ ಅಡ್ಡಿಯಾಗಬಹುದು. ಭಯ ಪಡೆದಿರಿ ಅಪ್ಪಾಜಿ, ಈಗ ನಾವು ಪೂರ್ಣ ಬಲಿಷ್ಠರಾಗಿದ್ದೇವೆ. ಈಗಲೇ ನೇರವಾಗಿ ಮುತ್ತಿಗೆ ಹಾಕಿದರೆ ಆಲೋಚನೆ ತಪ್ಪು. ನೇರವಾಗಿ ಹೊರಡಬಾರದು. ಉಪಾಯದಲ್ಲಿ ಕಾರ್ಯ ಸಾಧಿಸಬೇಕು. ಪ್ರಜಾ ಬೆಂಬಲವನ್ನು ಅವರಿಗೆ ದೊರೆಯದಂತೆ ಮಾಡಬೇಕು. ಆಗ ಮಾತ್ರ ನಮ್ಮ ಕಾರ್ಯ ಸಾಧನೆ, ನನ್ನ ಅವಮಾನದ ಸೇಡು ತೀರಲು ಸಾಧ್ಯ. ಚಿಂತಿಸಬೇಡಿ ಅಪ್ಪಾಜಿ, ಈಗಲೇ ರಾಜನನ್ನು ಮಂತ್ರಿಯನ್ನು ನಿರ್ನಾಮ ಮಾಡಿ ಪಿತೃ ಋಣದಿಂದ ಮುಕ್ತರಾಗುತ್ತೇನೆ. ನಿಮ್ಮ ಸೇರಿನ ಕಿಡಿಯನ್ನು ಆರಿಸುತ್ತೇನೆ. ಹಾಗಾಗದು ಮಗನೇ, ಹಾಗಾಗದು. ಅವರ ಸಹಾಯ ಕೊಡೋದು ಇದ್ದು ಸತ್ತಂತಿರಬೇಕು. ರಾಜನು ಪದಚ್ಯುತನಾಗಿ ಕಣ್ಣೀರು ಕರೆಯುತ್ತಾನೆಲ್ಲಬೇಕು. ಮಂತ್ರಿ ಕೈ ಜೋಸಿ ಬೇಡುತ್ತಾನೆಲ್ಲಬೇಕು. ನೀನು ಸಿಂಹಾಸನದಲ್ಲಿ ರಾಜನಾಗಿ ಕುಳಿತುಕೊಳ್ಳಬೇಕು. ಇದನ್ನು ನಾನು ಕಣ್ಣಾರೆ ಕಾಣಬೇಕು. ಆಗ ನನ್ನ ಮನಸ್ಸಿಗೆ ತೃಪ್ತಿ. ಅಪ್ಪಾಜಿ, ಇಷ್ಟೊಂದು ಸಾಹಸ ಕಾರ್ಯ ಮಾಡಲು ನಿಮ್ಮ ಆಶೀರ್ವಾದ ಪೂರ್ಣವಿದೆ. ಮಹಾಪ್ರಭು, ಹಠ ಹಿಡಿಬೇಡಿ, ಕುಡೀರಿ. ಕುಡಿಸಿ ವೈದ್ಯರೇ, ಸ್ವೀಕರಿಸಿ ಪ್ರಭು. ಪ್ರಭು, ಬಿಷಪ್, ಏನಾಗಿದೆ? ದರೋಡೆಕೋರು ಊರಿನಲ್ಲಿ ನುಗ್ಗಿ ದಾಳಿ ಮಾಡ್ತಿದ್ದಾರೆ. ಸದ್ಗುಣನಿಂದ ನಾವು ಉಳಿಯುವಾಗೇ ಇಲ್ಲ. ನನ್ನ ಮಗ ಮಹಾರಾಣಿಯನ್ನು ಸುಟ್ಟು ಮುದ್ದು ಮಾಡಿದವನು. ನನ್ನ ಅರಮನೆಗೆ ಬೆಂಕಿಟ್ಟವನು. ನೀನೊಮ್ಮೆ ನನ್ನ ಕೈಗೆ ಸಿಕ್ಕಿದ್ದಾರೆ ಪ್ರಭು. ಸೂಚಿಸುತ್ತೇನೆ ಪ್ರಭು. ಅವನೇ ನನ್ನ ಮಗ ಮಹಾರಾಣಿಯನ್ನು ಸುಟ್ಟು ಮುದ್ದು ಮಾಡಿದವನು. ಅವನೇ ನನ್ನ ಅರಮನೆಗೆ ಬೆಂಕಿಟ್ಟವನು. ಪ್ರಭು, ಮಹಾರಾಜ, ಇವರು ನಮ್ಮ ಮಹಾರಾಜ. ಹೊಂದಿಸಿ ದಯಮಾಡಿ ಮಹಾರಾಜ. ಗಿರಿಜ, ಮಹಾರಾಜರು ನೋಡಿ. ಶಂಭೋ ಮಹಾದೇವ್, ಶಂಭೋ ಮಹಾದೇವ್, ಹರ ಹರ ಮಹಾದೇವ್. ಮಹಾರಾಣಿಯವರೇ, ನೀವು ಕರೆಸಿದ ಕಾರಣ ಬೇಗ ಹೇಳಿ. ಹೀಗೆ ನನ್ನನ್ನು ನೀವು ತಾವು ಎಂದು ಕರೆಯಬಾರದು. ಹಾಗಂತ ಉಂಟೆ? ನೀವು ಈ ದೇಶದ ಮಹಾರಾಜರ. ಇಲ್ಲ ಇಲ್ಲ ದುರ್ಜಯ, ನಾನೆಲ್ಲಿದ್ರು ನಿಮ್ಮ ಬರೀ ಸುಳ್ಳು. ನೀವು ಈ ದೇಶದ ಮಹಾರಾಣಿ. ಇಲ್ಲ, ನಾನು ಮಹಾರಾಣಿಯಲ್ಲ, ನಾಗಿಣಿ. ಇವರ ವಂಶವನ್ನು ನಾಶ ಮಾಡಲು ಬಂದ ಮಹಾಮಾರಿ, ಬಲಾತ್ಕಾರ ವಿವಾಹದ ಸೇಡಿನ ಕಿಡಿಯಾಗಿ ಕಾಲಿಟ್ಟ ರಾಕ್ಷಸಿ. ನಿಮ್ಮ ವಾದ ಸರಣಿ ಬಹಳ ಚೆನ್ನಾಗಿದೆ. ಮೋಹಿನಿ ರಾಣಿಯವರೇ, ಸಂತೋಷವಾಗಿದ್ದೀರಿ ತಾನೆ? ಸಂತೋಷ. ವೃದ್ಧನು ಹುಚ್ಚನು ಆದ ಮಹಾರಾಜನನ್ನು ಕೈ ಹಿಡಿದ ಮೇಲೆ ಸಂತೋಷಕ್ಕೆ ಕೊರತೆಯಲ್ಲಿ ತಂದೆಯವರ ಪ್ರಾಣ ಭೀತಿ ನನ್ನನ್ನು ಈ ಇಚ್ಛೆ ಇಲ್ಲದೆ ಸಮ್ಮತಿಸುವಂತೆ ಮಾಡಿತು. ದುರ್ಜಯ,
ನನ್ನ ಬಾಳಿನ ಸುಖವನ್ನು ನಾಶ ಮಾಡಿದ ಆ ಮಹಾಮಂತ್ರಿಯ ನಾಶಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಮಹಾಮಂತ್ರಿ ಮಹಾರಾಜ ಅವರೇ ನನ್ನ ತಂದೆಯ ಸರ್ವನಾಶಕ್ಕೆ ಕಾರಣ. ಅವರ ಹಿತಶ್ರೀಯನ್ನು ಮುಗಿಸಬೇಕೆಂದೇ ನಾನು ಇಲ್ಲಿಗೆ ಬಂದೆ. ಆದರೆ ಈಗೇನಾಗಿದೆ? ನಿನ್ನಿಂದ ಅವರೆಲ್ಲರೂ ಉಳಿದುಕೊಂಡೇ ಇದ್ದಾರೆ. ಮೋಹಿನಿ, ನಾನು ಹಾಗೆ ಸಾಧಿಸಿಕೊಳ್ಳಲು ನಿಂತರೆ ನಿನ್ನ ಜೀವಿತಾದ್ಯಂತ ಕಣ್ಣೀರು ಸುರಿಸಬೇಕಾಗುತ್ತದೆ. ಅದು ನನಗೆ ಇಚ್ಛೆ ಇಲ್ಲ. ನಾನು ನಿನ್ನಿಂದ ದೂರವಾಗಿದ್ದರೂ ಸರಿ, ನೀನು ಚೆನ್ನಾಗಿರಬೇಕೆಂಬುದೇ ನನ್ನ. ಇದಕ್ಕಾಗಿ ನನ್ನ ತಂದೆಯ ಪ್ರತಿಕ್ರಿಯೆಯನ್ನೇ ನಾನು ಮರೆಯುತ್ತೇನೆ. ಈ ಪ್ರಪಂಚದಿಂದಲೇ ನಾನು ದೂರವಾಗಿರುತ್ತೇನೆ. ಅದಾಗದು. ನಾನು ನಿನ್ನನ್ನು ಬಿಟ್ಟು ಬಾಳಲಾರೆ. ರಾಜ, ಈ ಸಿಂಹಾಸನದ ಮೇಲೆ ಕುಳಿತು ರಾರಾಜಿಸಬೇಕು. ಅದನ್ನು ಮನಸಾರ ನೋಡಿ ನಾನು ಆನಂದಿಸಬೇಕು. ದುರ್ಜಯ, ಮೊದಲು ಇವರ ನಿರ್ನಾಮಕ್ಕಾಗಿ ಯೋಚಿಸು. ಮೋಹಿನಿ, ನಿನ್ನ ಮನಸ್ಸನ್ನು ತಿಳಿಯದೆ ದುಡುಕಿ ಏನೇನೋ ಮಾತಾಡಿದೆ. ದಯವಿಟ್ಟು ನನ್ನ ಕ್ಷಮಿಸು. ಈ ದಿನವೇ ಕಾರ್ಯರಂಗಕ್ಕಿಳಿಯುತ್ತೇನೆ. ನನ್ನ ತಂದೆಯ ಪ್ರತಿಕ್ರಿಯೆಯನ್ನು ಪೂರೈಸುತ್ತೇನೆ. ನಿನ್ನ ಪ್ರತಿಕ್ರಿಯೆಯನ್ನು ಶಮನ ಮಾಡುತ್ತೇನೆ. ರಾಜ, ನಿನ್ನನ್ನು ಹಿಡಿಯಲು ಆ ಮಂತ್ರಿ ಸರ್ವ ಪ್ರಯತ್ನ ಮಾಡುತ್ತಿದ್ದಾನೆ. ಅದು ಅಲ್ಲದೆ ನಿನ್ನನ್ನು ಹಿಡಿದು ತಂದವರಿಗೆ ಉನ್ನತಾಧಿಕಾರ ಕೊಡುವುದಾಗಿಯೂ ಸಾರಿಸಿದ್ದಾನೆ. ನೀನು ಬಹಳ ಎಚ್ಚರಿಕೆಯಿಂದಿರಬೇಕು. ಓಹೋ, ನನ್ನನ್ನು ಹಿಡಿದು ತಂದವರಿಗೆ ಉನ್ನತಾಧಿಕಾರ? ಅದೇ ಸಿಂಹದ ಗುಹೆಯಲ್ಲಿ ನರಿಯ ಚೆಲ್ಲಾಟ. ಇದಕ್ಕೆ ನೀನು ಭಯಪಡುವೆಯೇನು? ಮಂತ್ರಿಯವರಿಗೆ ಪ್ರಣಾಮ. ಇವರೇ ನಿಮ್ಮ ರಾಜ್ಯದಲ್ಲಿ ಕೊಲೆ, ಸುಲಿಗೆ, ದರೋಡೆ ನಡೆಸುತ್ತಿದ್ದವರ ಮುಖಂಡರು. ಇವರನ್ನು ಬಹಳ ಶ್ರಮಪಟ್ಟು ಹಿಡಿದುಕೊಂಡು ಬರಬೇಕಾಯಿತು. ಇವರನ್ನು ನಿಮಗೊಪ್ಪಿಸಿ ಉಳಿದವರನ್ನು ಹಿಡಿಯಲು ಹೋಗಬೇಕಾಯಿತು. ಮಹಾವೀರ, ಈ ಹಿಂದೆ ಯಾರೂ ಸಾಧಿಸಲಾಗದ ಮಹತ್ಕಾರ್ಯವನ್ನು ನೀವು ಸಾಧಿಸಿದೆ. ಈ ದ್ರೋಹಿಗಳನ್ನು ಬಂಧಿಸಿ ನಮ್ಮ ಪ್ರಜೆಗಳಿಗೆ ನೆಮ್ಮದಿಯನ್ನುಂಟು ಮಾಡಿದೆ. ನಾವು ನಿಮಗೆ ಚಿರಋಣಿಗಳು. ಇನ್ನು ಮಹಾರಾಜರ ವಾಗ್ದಾನದಂತೆ ನಾವು ನಿಮಗೆ ತಕ್ಕ ಬಹುಮಾನವನ್ನು ಸಲ್ಲಿಸುತ್ತೇವೆ. ನಿಮ್ಮ ನಾಮಧೇಯವೇನು? ಎಲ್ಲಿರುವರೆಂದು ತಿಳಿಯಬಹುದೇ? ಬಾಲ್ಯದಲ್ಲಿಗೆ ತಂದೆ ತಾಯಿಗಳನ್ನು ಕಳೆದುಕೊಂಡೆ. ಯುದ್ಧ ವಿಶಾರದರಿಂದಲೂ ಮಹಾಪರಾಕ್ರಮಗಳಿಂದಲೂ ಯುದ್ಧ ಶಿಕ್ಷಣವನ್ನು ಪಡೆದು ದೇಶವನ್ನು ಅಲೆಯುತ್ತಿದ್ದೆ. ಈ ದೇಶದಲ್ಲಿ ಪ್ರಜೆಗಳ ಗೋಳನ್ನು ನೋಡಲಾರದೆ ಈ ಕಾರ್ಯಕ್ಕೆ ನಾನು ತುಮಕಬೇಕಾಯಿತು. ದೇಶ ಸೇವೆಗಾಗಿ ಕಂಕಣ ತೊಟ್ಟಿರುವ ನನಗೆ ಒಳ್ಳೆಯ ಅವಕಾಶ ದೊರೆತಂತಾಯಿತು. ಈ ಅಲ್ಪ ಸೇವೆಯನ್ನು ಸಲ್ಲಿಸಿದ್ದೇನೆ. ಭಲೇ ದುರ್ಜಯ, ಮಹಾರಾಣಿಯವರು ನಿಮ್ಮಂತಹ ವೀರರಿಗೆ ಸೈನ್ಯಾಧಿಕಾರವನ್ನು ವಹಿಸಬೇಕೆಂದಿದ್ದಾರೆ. ಇದಕ್ಕೆ ನಿಮ್ಮ ಸಮ್ಮತಿಯೇ? ನನ್ನ ಸಮ್ಮತಿಯೇ. ಪ್ರಜಾ ಸೇವೆಯ ಭಾಗ್ಯ ಈ ಅಲ್ಪನಿಗೆ ಲಭಿಸಿದರೆ ನಾನೇ ಭಾಗ್ಯಶಾಲಿ. ನನ್ನ ಶಕ್ತಿ ಸಾಮರ್ಥ್ಯಗಳ ಪ್ರದರ್ಶನಕ್ಕೆ ಒಂದು ಸದವಕಾಶ. ಇದಕ್ಕೆ ನನ್ನ ಸಮ್ಮತಿಯ ಅವಶ್ಯಕತೆ ಇಲ್ಲ. ಬಹಳ ಸಂತೋಷ. ಇನ್ನು ನನಗೂ ವಿಶ್ರಾಂತಿ ದೊರೆತಂತಾಯಿತು. ಬನ್ನಿ, ಮಹಾರಾಜರನ್ನು ಸಂದರ್ಶಿಸೋಣ. ಈ ದ್ರೋಹಿಗಳನ್ನು ಕಾರಾಗೃಹದಲ್ಲಿ ಬನ್ನಿ. ರಾಜ್ಯದ ಸುತ್ತಲ ಗ್ರಾಮಗಳಿಗೆಲ್ಲ ಹೋಗಿ ನಿಮ್ಮೆಲ್ಲರಿಗೂ ಹಿಂಸೆ ಕೊಡುತ್ತಿದ್ದ ಸುಲಿಗೆಗಾರರು ಸೆರೆಯಾಗಿರುವುದರಿಂದ ಇನ್ನು ಮುಂದೆ ನೀವೆಲ್ಲರೂ ನಿಶ್ಚಿಂತೆಯಾಗಿ ಜೀವನ ಮಾಡಬಹುದೆಂದು ಪ್ರಚಾರ ಮಾಡು. ಹೋಗು. ಮಲ್ಲಿಕ, ಇಂತಹ ಪರಾಕ್ರಮಿಯ ಅಗತ್ಯ ನಮ್ಮ ರಾಜ್ಯಕ್ಕೆ ಅವಶ್ಯಕವಿತ್ತು. ಆ ಪರಮೇಶ್ವರನೇ ಈ ಪರಾಕ್ರಮಿಯನ್ನು ನಮಗೆ ತೋರಿಸಿದ. ಖಂಡಿತವಾಗಿ ಆ ಪರಾಕ್ರಮಿ ಮತ್ಯಾರು ಅಲ್ಲಪ್ಪ, ಅವರೇ. ಯಾರಮ್ಮ? ದುಷ್ಟರನ್ನು ಹಿಡಿಯುವುದಾಗಿ ಪ್ರತಿಜ್ಞೆ ಮಾಡಿದರು. ಈ ಕಾರ್ಯವನ್ನು ಅವರೇ ಸಾಧಿಸಿರಬೇಕು. ಅಪ್ಪ, ಅವ್ರನ್ನೊಮ್ಮೆ ನೋಡ್ಬೇಕಪ್ಪ. ಇನ್ನೂ ಈಗ ತಾನೇ ಅಧಿಕಾರ ಸೂತ್ರವನ್ನು ಕೈಗೆ ತೆಗೆದುಕೊಂಡಿದ್ದಾನೆ. ಕೆಲವು ದಿನಗಳು ಕಳೆಯಲಿ, ಕರೆತರು. ಸಮಾರಂಭಕ್ಕೆ ನನ್ನನ್ನು ಏಕೆ ಕರೀಲಿಲ್ಲಪ್ಪ? ನಿರಾಡಂಬರದ ಉತ್ಸವವಾಗಬೇಕೆಂದು ಮಹಾರಾಣಿಯವರ ಸಲಹೆ. ಅದು ಒಂದು ವಿಧದಲ್ಲಿ ಒಳ್ಳೆಯದೆಂದೇ ನನಗೆ ತೋರಿತು. ಅದಕ್ಕಾಗಿ ಸುಮ್ಮನಾದೆ. ಅವರು ಎಂಥ ಶೂರರು ಗೊತ್ತೇನಪ್ಪ? ಈಗ ಪ್ರತ್ಯಕ್ಷ ನಾನೇ ಕಂಡನಲ್ಲಮ್ಮ. ಅವರ ನಡೆ, ನುಡಿ, ಆಕಾರ, ಶೌರ್ಯ, ರೂಪ ನೋಡುತ್ತಿದ್ದರೆ ಮದುವೆ ಆಗ್ಬೇಕು ಅನ್ಸಿದೆ ಅಲ್ವೇ? ಹೋಗಿಪ್ಪ. ಆತನು ನಿನ್ನ ಕೈ ಹಿಡಿದರೆ
ನನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ. ರಾತ್ರಿ ನಿಮ್ಮ ವಿಷಯವನ್ನೇ ಮಾತನಾಡುತ್ತಿರ್ತಾಳೆ. ಅವೆಲ್ಲವೂ ನಿಮ್ಮೆಲ್ಲರ ಅಭಿಮಾನ. ನಾನೇನು ಬರಲೆ? ಈಗಲೇ ಅತ್ಯವಶ್ಯಕವಾದ ಕಾರ್ಯವಿತ್ತು, ಮತ್ತೊಮ್ಮೆ ಸಂಧಿಸಿದರೆ ಆಯ್ತು. ಅದೃಷ್ಟದಿಂದ ದರೋಡೆಕಾರರ ಸದ್ದಿಲ್ಲದಂತಾಯಿತು. ಮಹಾರಾಜರ ಪ್ರಾಣವನ್ನು ಉಳಿಸಿದೆ. ಮಹಾರಾಣಿಯವರ ದಯೆಯಿಂದ ಮಹಾರಾಜರು ಸರಿಯಾದರೆ ಆಗ ನಮ್ಮ ಭಾಗ್ಯಕ್ಕೆ ಎಣೆಯೇ ಇಲ್ಲ. ಹಾಗೆ ಆಗುತ್ತೆ. ನಾನಿನ್ನು ಬರಲೆ? ಅಪ್ಪಣೆಯೇ? ಅಪ್ಪ, ಸೇನಾಧಿಪತಿ ಇವರೇನು? ಹೌದಮ್ಮ, ಪರಾಕ್ರಮಿ, ಧೈರ್ಯಶಾಲಿ, ಮಹಾರಾಜಕಾರಣಿ. ಸಾಕಪ್ಪ, ಇಷ್ಟೊಂದು ಬುದ್ಧಿವಂತರಾಗಿ ಹೀಗೇಗೆ ಮೋಸ ಹೋಗಿದ್ದೀರಿ? ಹಾಗಂದರೆ ಇವನೇ ಆ ದರೋಡೆಕೋರರ ಯಜಮಾನ, ನಮ್ಮ ನಾಡಿನ ಜನರನ್ನು ಸುರಿಯುತ್ತಿದ್ದ ನರರಾಕ್ಷಸ. ಏನು ಕೇಳುತ್ತಿದ್ದೀಯೇ ಮಲ್ಲಿಕಾ? ಇವನಲ್ಲವೇ ನಿನ್ನ ಮಾನವನ್ನು ರಕ್ಷಿಸಿದವನು? ಇಲ್ಲ, ಕಳೆಯಬೇಕೆಂದಿದ್ದವನು. ವಿಚಿತ್ರವಾಗಿದೆ ನಿನ್ನ ಮಾತು, ನನಗೊಂದು ಅರ್ಥವಾಗುತ್ತಿಲ್ಲ. ಮಲ್ಲಿಕಾ, ನೀನು ಕೇಳುವ ದರೋಡೆಯವನು ಖಂಡಿತ ಇವನಾಗಿಲ್ಲ. ಇಲ್ಲಪ್ಪ, ಇವನೇ ಆ ನೀಚ. ನಿಜವೇ? ಹಾಗಾದರೆ ಕಳ್ಳರ ತಂಡವನ್ನು ತಾನೇ ಕಿಡಿದು ತಂದುದರ ಉದ್ದೇಶವೇನಿರಬಹುದು? ಇನ್ನೇನು, ನಿಮ್ಮ ಮುಂದೆ ರಾಜ್ಯದ ಅಪ್ರತಿಮ ರಕ್ಷಕನೆಂದು ನಂಬಿಕೆ ತೋರಿಸಿ ನಿಮಗೆ ಮಂಕು ಕವಿಸಿ ತನ್ನ ಯಾವುದೋ ಸ್ವಾರ್ಥಕ್ಕಾಗಿ ಈ ನಾಟಕ ಆಡುತ್ತಿದ್ದಾನೆ. ಅಪ್ಪ, ಗಿರಿಜಾ ಮಹಾರಾಜರ ಪ್ರಾಣ ಕಾಪಾಡತಕ್ಕವಳೇ ಆಗಲಿ, ತೆಗೆಯತಕ್ಕವಳಲ್ಲ. ಮಲ್ಲಿಕಾ, ರಾಣಿಯವರೇ ಗಿರಿಜೆಯನ್ನು ವಿಷಸಹಿತ ಹಿಡಿದಿದ್ದಾರೆ. ಆದ್ದರಿಂದ ಗಿರಿಜೆಯ ವಿಷಯಕ್ಕೂ ಸೈನ್ಯಾಧಿಪತಿಯ ವಿಷಯಕ್ಕೂ ಸಂಬಂಧ ಕಲ್ಪಿಸುವುದು ಬೇಡ. ಇಲ್ಲಪ್ಪ, ರಾಜ್ಯ ಲೋಭದಿಂದ ಈ ನೀಚನ ಇಲ್ಲದ ಚಕ್ರವ್ಯೂಹ ರಚಿಸಿಕೊಂಡು ಈ ಅಕೃತ್ಯಗಳಿಗೆ ಕೈ ಹಾಕಿದ್ದಾನೆ.
ಅಪ್ಪ ಸ್ವಲ್ಪ ಯೋಚಿಸಿ ನೋಡಿ. ನಿಜ, ಯೋಚಿಸಬೇಕು. ಗಿರಿಜಾ, ದುರ್ಜಯ, ಇದು ಸಾಧ್ಯವೇ? ಸಾಧ್ಯವಿಲ್ಲ ಮೋಹಿನಿ. ಮಂತ್ರಿ ಮಗಳಿಗೆ ನನ್ನ ಗುರುತು ಸಿಕ್ಕಿದೆ. ಮಂತ್ರಿಗೂ ಈ ವಿಚಾರ ತಿಳಿಯಬಹುದು. ಅದರೊಳಗಾಗಿ ನಾವಿಲ್ಲಿಂದ ಓಡಿ ಹೋಗ್ಬೇಕು ತಾನೆ? ಮೋಹಿನಿ, ನಮ್ಮ ರಹಸ್ಯ ಬಯಲಾಗುವುದರೊಳಗಾಗಿ. ಅಬ್ಬಾ, ಇಷ್ಟಕ್ಕೆಷ್ಟು ಭಯವೇ? ಹೌದು ಮೋಹಿನಿ, ಸಮಯದಲ್ಲಿ ಧೈರ್ಯ ಸಾಹಸಗಳು ಏನೂ ಪ್ರಯೋಜನವಾಗಲಾರದು. ರಾಣಿ, ಸಿದ್ಧಳಾಗು. ಇದು ಹೇಳಿತನದ ಚಿಹ್ನೆ. ಏನಂತೆ? ರಾಜ ಹಾಗಲ್ಲ ರಾಜ. ಸೇಡಿನ ಜ್ವಾಲೆಯನ್ನು ಆರಿಸದಿರಿ. ಮನಸ್ಸನ್ನು ಗಟ್ಟಿ ಮಾಡಿ ಕಂಟಕವನ್ನು ನಿರ್ಮೂಲ ಮಾಡುವ ಉಪಾಯ ಹುಡುಕಿ. ಆದರೆ ಈಗ ಅದಕ್ಕೆ ಅವಕಾಶವೆಲ್ಲಿದೆ ಮೋಹಿನಿ? ಶಕ್ತಿ ಬುದ್ಧಿ ಕೂಡಿದಾಗಲೂ ಸಂದೇಹವೇ ರಾಜ. ಈಗ ಸೈನ್ಯವೆಲ್ಲ ನಿಮ್ಮ ವಶದಲ್ಲಿದೆ. ಎಷ್ಟೋ ಜನ ಪರಿವಾರದವರು ನನ್ನ ಕೈಯಲ್ಲಿದ್ದಾರೆ. ಹೀಗಿದ್ದು ನಾವು ಆ ಮಂತ್ರಿಗೆ ಭಯಪಡುವುದೇ? ಅವನನ್ನು ಮುರಿಯುವ ದಾರಿ ನನಗೆ ತಿಳಿದಿದೆ ರಾಜ. ರೆಕ್ಕೆಯನ್ನು ಕಳೆದುಕೊಂಡ ಹಕ್ಕಿ ಎಲ್ಲಿವರೆಗೆ ಹಾರಿತು? ಸ್ತ್ರೀ ಬುದ್ಧಿ ಪ್ರಳಯ ಅಂತಕಃ. ಗಿರಿಜಾ ವಿಷ ಪ್ರಯೋಗ ಮಾಡಲು ಸಾಧ್ಯವೇ? ಮಹಾರಾಜರನ್ನು ಉಳಿಸಿ. ಇಲ್ಲ, ಗಿರಿಜಾ ಖಂಡಿತ ವಿಷ ಪ್ರಯೋಗ ಮಾಡಿರಲಾರಳು. ಅವಳ ಆ ನೋಟ, ಅವಳ ಅಧೀನತೆ ಅರ್ಥ ಮಾಡಿಕೊಳ್ಳಲಾರದೆ ಮೂರ್ಖನಾದ. ಗಿರಿಜಾ ಮಹಾರಾಜರ ಶತ್ರುವಲ್ಲ. ಇದರಲ್ಲೇನೋ ಕುತಂತ್ರವಿದೆ. ಏನಮ್ಮ? ಈ ಅವೇಳೆಯಲ್ಲಿ ಎಲ್ಲಿಗೆ ಹೊರಟಿದೆ? ಅರಮನೆಗೆ. ಏಕೆ? ಮನಸ್ಸಿನ ಸಂದೇಹ ಪರಿಹಾರಕ್ಕಾಗಿ ಮಹಾರಾಣಿಯವರನ್ನೊಮ್ಮೆ ನೋಡಿ ಬರುತ್ತೇನಮ್ಮ. ಅಪ್ಪ, ಎಚ್ಚರಿಕೆಯಿಂದ ಇರಿ. ಆಗಲಮ್ಮ. ಮಹಾರಾಣಿ, ಮಹಾರಾಣಿ. ಏನಾಯ್ತು ಮಂತ್ರಿಗಳೇ? ಮಹಾರಾಜರ ಕೊಲೆ. ಬಂಧಿಸಿ ಕೊಲೆಗಾರನನ್ನು. ದುರ್ಜಯ, ಸಾಕು ನಿನ್ನ ಈ ಕಪಟ ನಾಟಕ. ನೀನು ಯಾರೆಂಬುದು ನನಗೆ ಚೆನ್ನಾಗಿ ತಿಳಿಸಿ. ಮಹಾರಾಣಿ, ಈ ನೀಚನು ತನ್ನ ಸ್ವಾರ್ಥಕ್ಕಾಗಿ ಮಹಾಪ್ರಭುಗಳನ್ನು ಕೊಲೆ ಮಾಡಿ ಅಷ್ಟರಲ್ಲಿ ನಾನು ಬಂದೆ. ತನ್ನ ಗುಟ್ಟು ಬಯಲಾಯಿತೆಂಬ ಭಯದಿಂದ ಬಾಯಿ ಬಡಿಯುತ್ತಿದ್ದ. ಕಣ್ಣೆದುರಿಗೆ ಸಾಕ್ಷ್ಯವಿದ್ರೂ ಸಹ ಇದು ಸತ್ಯವನ್ನು ಪ್ರತಿಪಾದಿಸುವ ಸಾಕ್ಷಿ ಇಲ್ಲ. ಇಲ್ಲಿರುವ ಸೈನಿಕರಿಗೆ, ಪರಿವಾರದವರಿಗೆ, ಮಹಾರಾಣಿಯವರಿಗೆ ಮಂಕು ಕವಿಸುವ ಯತ್ನ. ಮಹಾರಾಣಿಯವರು ಇವನೇ ಆ ದರೋಡೆಕೋರರ ಮುಖ್ಯಸ್ಥ. ಮಹಾರಾಣಿಯವರೇ, ಕೇಳಿದ್ರು ಈ ಮಂತ್ರಿಯ ಮಾತುಗಳನ್ನು? ಮಂತ್ರಿಗಳೇ, ಸುಳ್ಳು ಹೇಳಬೇಕಾದ್ರೂ ಜನ ನಂಬುವಂತಿರಬೇಕು. ನಾನೇ ಸೇನಾಧಿಪತಿಯಾಗಿದ್ದು ನಾನೇ ದರೋಡೆಕಾರನಾದರೆ ಕಳ್ಳಕಾಕರನ್ನು ಹಿಡಿದು ರಾಜ್ಯಕ್ಷೇಮ ಕಾಪಾಡುವುದೆಂತು? ಮಂತ್ರಿಗಳೇ, ದರೋಡೆಕಾರನು ನಾನಲ್ಲ, ನೀನು. ಮತಹೀನನಾದ ಮಹಾರಾಜನನ್ನು ಮೂರೆಗೊತ್ತರಿಸಿ ಕಿರೀಟವಿಲ್ಲದ ರಾಜರಾಗಿ ಪ್ರಜೆಗಳಿಗಾಗಿ ಜೀವವನ್ನೇ ತೆಗೆಯಲು ಸಿದ್ಧರಾಗಿದ್ದೇನೆ ಎಂದು ಜನಗಳಲ್ಲೇ ನಂಬಿಕೆಯನ್ನು ಹುಟ್ಟಿಸಿ ಮೋಸದಿಂದ, ರಹಸ್ಯದಿಂದ ಮಹಾರಾಜನನ್ನು ಕೊಲೆ ಮಾಡಿದೆ. ನೀನು ಮಹಾಚಾಣಾಕ್ಷ. ಮಂತ್ರಿಗಳೇ, ಬರೀ ಮಾತುಗಳು ಸುಳ್ಳನ್ನು ಮುಚ್ಚಲಾರು. ಕಠಾರಿ ಇನ್ನು ನಿಮ್ಮ ಕೈಯಲ್ಲಿಯೇ ಇದೆ. ನನ್ನ ಸ್ವಾಮಿಯನ್ನು ಕೊಂದ ಕಠಾರಿಯಿಂದ ನನ್ನನ್ನು ಕೊಂದು ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಿ. ಮಹಾರಾಣಿಯವರೇ, ಇದೆಲ್ಲ ಸುಳ್ಳು. ನಾನಿಲ್ಲಿಗೆ ಬರುವ ಮೊದಲೇ ಈ ಹತ್ಯೆ ನಡೆದಿದೆ. ಹಾಗಾದ್ರೆ ಈ ಅವೇಳೆಯಲ್ಲಿ ನೀವಿಲ್ಲಿಗೆ ಬರಲು ಕಾರಣ? ಈ ನೀಚನ ವಿಚಾರ ಈಗ ತಿಳಿದಿದ್ದರಿಂದ ತಮ್ಮನ್ನು ಎಚ್ಚರಿಸಲು ಬಂದ. ಅಷ್ಟರಲ್ಲಿ ತನ್ನ ಕಾರ್ಯವನ್ನು ಮುಗಿಸಿದ್ದಾನೆ ಈ ನರರಾಕ್ಷ. ಮುಚ್ಚು ಬಾಯ್. ಮಾತಿನಿಂದ ಜಗತ್ತನ್ನು ಮಂಡಿಸಲಾಗದು.
ಎಳೆದುಕೊಂಡು ನಡೆಯಿರಿ, ಸೆರೆಮನೆಯಲ್ಲಿ ತಳ್ಳಿ, ಪ್ರಜೆಗಳೇ ನ್ಯಾಯವನ್ನು ತೀರ್ಮಾನಿಸಲಿ. ಅನ್ನದಾತನನ್ನೇ ಕೊಂದವನು ಮುಂದೆ ಏನು ಮಾಡಲು ಹೆಸುವುದಿಲ್ಲ. ಕರೆದುಕೊಂಡು ಹೋಗಿ ಇವನನ್ನು. ನಾನೇ ಹೋಗುತ್ತೆ. ಅಬ್ಬ, ನಮ್ಮ ಮಾರ್ಗವು ಸುಗಮವಾಯಿತು. ಮೋಹಿನಿ, ನಿನ್ನ ಛಲ ತೀರಿತಲ್ಲವೇ? ಆದರೆ ನನ್ನ ಪ್ರತೀಕಾರಾಗ್ನಿ ಇನ್ನೂ ತೀರಲಿಲ್ಲ. ಉಪ್ಪುಂಡ ಶರೀರ ಮಣ್ಣು ಕಾಣೋವರೆಗೂ ಹಾಗೆ ನಡಿಲೇಬೇಕು ಗುರು. ಧಣಿ, ನಿಮ್ಮ ತಂದೆ? ನಮ್ಮ ತಂದೆ ನಿನ್ನ ಸೇನಾಧಿಪತಿ ಆ ಸದ್ಗುಣರೇ ನನ್ನ ತಂದೆ. ಆ ನನ್ನ ದಣಿ ನೆನಪಿಗೆ ಬಿಟ್ರೆ ನಾನು ಮನುಷ್ಯನೇ ಅಲ್ಲ ದಣಿ. ಅಯ್ಯೋ, ಆ ಪುಣ್ಯಾತ್ಮ ಸತ್ತು ಸ್ವರ್ಗದಲ್ಲಿದ್ದಾರೆ. ಸ್ವರ್ಗದಲ್ಲೂ ಇಲ್ಲ, ನರಕದಲ್ಲೂ ಇಲ್ಲ, ಭೂಲೋಕದಲ್ಲೇ ಬದುಕಿದ್ದಾರೆ. ಕಾಲಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಯ್ಯೋ, ವೀರಭದ್ರ, ನುಡಿದು ಬಿಟ್ಟಿಯಲ್ಲ ಭದ್ರ. ವೀರಭದ್ರ, ನೀನ್ ನುಡಿದಿದ್ದೇನು ತಪ್ಪಲ್ಲ. ಜನ ತಿಳ್ಕೊಂಡಿರೋದು ಹಾಗೇನೆ. ಇಷ್ಟರಲ್ಲಿ ಆ ನಿಮ್ಮ ಮಹಾರಾಜನ ಆ ಪಾಪಿ ಎತ್ತಬೇಡಿ, ಅವನು ಸತ್ತು. ಬಾಯ್, ಆ ವಿಚಾರ ಹಾಗಿರ್ಲಿ, ಕಳ್ಳರ ವಿಚಾರ ಏನಾಗಿ? ಅಯ್ಯೋ, ಅದಕ್ಕೋಸ್ಕರನೇ 4 ದಿಕ್ಕಿಗೂ ಜನಗಳನ್ನ ಬೀಸಿ ಹುಡುಕಿಸ್ತಾ ಇದ್ದೀನಿ ಪ್ರಭು. ಆ ವಿಚಾರ ನೀವಿಟ್ಕೋಬೇಡಿ, ನನಗೆ ಬಿಟ್ಟು ಬಿಡಿ. ಬರೀ ಮಾತಿನಲ್ಲಿರ್ಬೇಡ, ಕೆಲಸದಲ್ಲಿ ಇರ್ತೀನಿ. ನೋಡ್ಲಾಗದಂತಹ ದೌರ್ಜನ್ಯ, ಎಣಿಸಲಾಗದಂತಹ ಅನ್ಯಾಯಗಳು ನಡೆಯುತ್ತಿವೆಯಮ್ಮ. ಅಧಿಕಾರದ ಲಾಲಸೆ ಮಾನವತ್ವವನ್ನು ಮರೆಸುತ್ತದೆ. ಅಂಥ ನೀಚರಿಗೆ ತಕ್ಕ ಶಾಸ್ತಿ ಮಾಡಿ ಸದ್ಗುಣವಂತರಿಗೆ ನೆರವಾಗಬೇಕಾದ್ದು ಮಾನವ ಜೀವನದ ಮುಖ್ಯ ಕರ್ತವ್ಯ ಅಂತ ನೀನು ಆಗಾಗ ಹೇಳ್ತಿದ್ಯಲ್ಲಮ್ಮ. ನಿಜ ಮಗನೇ, ಹಾಗೆ ನಡೆದಾಗಲೇ ಜೀವನದ ಸಾರ್ಥಕತೆ. ಅಮ್ಮ, ಆ ಅವಕಾಶ ಈಗ ನನಗೆ ಸಿಕ್ಕಿದೆ. ಅಂದರೆ ವಿಜಯನಗರದ ಮಂತ್ರಿಯನ್ನು ನ್ಯಾಯದ ಹೆಸರಿನಲ್ಲಿ ಸೆರೆಯಲ್ಲಿ ಹಾಕಿದ್ದಾರೆ. ಆತನ ಮಗಳ ಮೇಲೆ ದೌರ್ಜನ್ಯ ನಡೆಸಲು ಹಾತೊರೆಯುತ್ತಿದ್ದಾರೆ. ಆದರೆ ಆಕೆ ಅವರ ಕೈಗೆ ಸಿಕ್ಕದಾಗಿದ್ದಾರೆ. ಅಕಸ್ಮಾತ್ ಆ ದುಷ್ಟರ ಕೈಗೆ ಸಿಕ್ಕಿ ಬಿದ್ದರೆ ಹಾಗಾಗ ಕೂಡದು ಮಗನೇ. ಹೆಣ್ಣಿನ ಮಾನ ಸಂರಕ್ಷಣೆ ಮಾಡಿ ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಹೌದಮ್ಮ. ಆಮೇಲೆ ಪಾಪರಿಗೆ ಎದುರಾಗಿ ಅವರ ದೌರ್ಜನ್ಯವನ್ನು ಕಡೆಗಾಣಿಸುತ್ತೇನೆ, ನೊಂದವರಿಗೆ ನೆರವಾಗುತ್ತೇನೆ. ಮಹಾಮಂತ್ರಿಗಳೇ, ಕುಶಲವೇ? ಕೊಂದ ನಿನಗೆ ರವರವ ನರಕ ಸಿದ್ಧವಾಗಿರಲೇಬೇಕು. ಮಹಾರಾಜಕಾರಣಿ ಪಟುಗಳು ಪಾಪ ಪುಣ್ಯಗಳ ಬೆದರಿಕೆ ಹಾಕುತ್ತಿರುವರೇನು? ಹೇಳಿಗಳಿಗೆ ಸಿಕ್ಕುವ ಆಸರೆಯ ಪದಗಳೇ ಇಷ್ಟು. ಹೇಳಿ ಹೇಳಿ, ಪಾಪ ಪುಣ್ಯ, ಧರ್ಮ ಕರ್ಮ, ನ್ಯಾಯ ಅನ್ಯಾಯ, ನಿಮ್ಮ ಶಬ್ದ ಭಂಡಾರದಲ್ಲಿ ಎಷ್ಟು ಅಡಗಿದೆಯೋ ಪದಗಳು ಅಷ್ಟನ್ನು ಓದಿ. ಮಹಾಮಂತ್ರಿಗಳೇ, ನಿಮ್ಮನ್ನು ನೋಡಿದರೆ ನಗಬೇಕು, ಅಳಬೇಕು. ನನಗೆ ಬಹಳ ಸಂಕಟವಾಗುತ್ತದೆ. ಸಂಕಟ ಪಡಬೇಕಾಗಿಲ್ಲ, ಸಂತೋಷ ಪಡು. ಮಹತ್ಕಾರ್ಯವನ್ನು ಸಾಧಿಸಿದ್ದೇನೆಂದು
ನಿನ್ನನ್ನು ಆ ನಿನ್ನ ಮುದಿರಾಜನನ್ನು ನನ್ನ ತಂದೆಯ ಕೈಗೊಪ್ಪಿಸಿ ಚಿತ್ರವಧೆ ಮಾಡಿಸಿದಾಗಲ್ಲವೇ ನಿನ್ನ ದೇಹವನ್ನು ತುಂಡು ತುಂಡಾಗಿ ತುಂಡರಿಸಿ ರಾಜಬೀದಿಗಳಲ್ಲಿ ಯಶದಾಗಲವೇ ನನಗೆ ಸಂತೋಷ. ಚಿತ್ರವಧೆ ರಾಜನನ್ನು ಏಕೆ ಸಂದೇಹವೇ ಮಹಾಮಂತ್ರಿ? ಆ ನಿನ್ನ ಮುದಿರಾಜ ಇನ್ನೂ ಸತ್ತಿಲ್ಲ. ನಿನ್ನಂತಹ ರಾಜಕಾರಣಿ ಪಟುವನ್ನು ಈ ಕಾರಾಗೃಹದಲ್ಲಿ ಬಂಧಿಸಬೇಕೆಂದೇ ಹೂಡಿದ ಆಟ ಅದು. ಈಗ ನಿನ್ನ ಮುದಿರಾಜ ನನ್ನ ತಂದೆಯ ಗುಹೆಯಲ್ಲಿ ಸಿಕ್ಕಿಬಿದ್ದು ಮರಣ ಸಂಕಟವನ್ನು ಅನುಭವಿಸುತ್ತಿದ್ದಾರೆ, ಕುಣಿಯುತ್ತಾ ಬಿದ್ದಿದ್ದಾರೆ. ಇಷ್ಟರಲ್ಲಿಯೇ ನೀನು ಅವರನ್ನು ಸಂಧಿಸುವೆ. ನಿಮ್ಮಿಬ್ಬರನ್ನು ಏಕಕಾಲದಲ್ಲಿ ನನ್ನ ತಂದೆಗಾದ ಅಪಮಾನಕ್ಕಾಗಿ ಪ್ರತಿಕಾರವನ್ನು ತೆಗೆದುಕೊಳ್ಳುತ್ತೇನೆ. ಸಾಕು. ಮಾನವ ರೂಪದ ಮೃಗವೇ, ಮಾನವ ರೂಪದ ಪಶುವೇ ಮರಣ ಸಂಕಟವನ್ನು ಅನುಭವಿಸಬೇಕು. ಛತ್ರ ಹಿಂಸೆ ಮಾಡಿದೆ ಇವರನ್ನು. ಪ್ರತೀಕಾರ ಪ್ರತಿಜ್ಞೆ ನೊಂದಿರುವ ನಿಮ್ಮ ಮನಸ್ಸು ಸಮಾಧಾನ. ನಿಮ್ಮನ್ನು ಅವಮಾನಿಸಿದ ವ್ಯಕ್ತಿಗಳ ಮಾನ ಪ್ರಾಣಗಳು ನಿಮ್ಮ ಮುಂದೆಯೇ ಹಾರಿ ಹೋಗುವುದನ್ನು ನೋಡಿಬಿರುತ್ತೆ. ಆನಂದ ಪಡೆವಿರಂತೆ ಅಪ್ಪಾಜಿ, ಆನಂದ ಪಡೆವಿರಂತೆ. ಮೊದಲು ಮೇಲಿನ ರಂಬೆಗಳನ್ನು ಕಡಿದು ಮರದ ಬುಡವನ್ನು ಉರುಳಿಸಬೇಕು. ಇಲ್ಲವಾದರೆ ಉರುಳಿಸವರ ಪ್ರಾಣಕ್ಕೆ ಆಪತ್ತು. ಅಪ್ಪಾಜಿ, ನಿಮ್ಮ ಪುತ್ರ ದುರ್ಜಯನನ್ನು ಎದುರಿಸಬಲ್ಲವರ ಪ್ರಜೆಗಳು ದಂಡನೆಯ ದರ್ಪದಿಂದ ಅವರನ್ನು ಮೂಲೆಗೊತ್ತರಿಸಿದರೆ ಆಯ್ತು. ರಾಜ್ಯದ ಶಕ್ತಿ ಪ್ರಜೆ, ಪ್ರಜೆಯ ಭಕ್ತಿಯೇ ರಾಜನ ಶಕ್ತಿ. ಅಂದರೆ ಪ್ರಬಲರಾದವರಿಗೆ ಉನ್ನತಾಧಿಕಾರಗಳನ್ನು ಕೊಟ್ಟು ನಿನ್ನವರನ್ನಾಗಿಸಿಕೊ. ತೆರಿಗೆ ಕಡಿಮೆ ಮಾಡಿ ಪ್ರಜೆಗಳ ಮನಸ್ಸನ್ನು ಒಲಿಸಿಕೊ. ಹಾಗೂ ದರ್ಪದಿಂದ ದಂಗೆ ಏಳುವರ ಬಾಯನ್ನು ಧನದಿಂದ ಮುಚ್ಚಿಸು. ಹೆಣ್ಣಿನ ಆದೇಶಕ್ಕೆ ಮಾತ್ರ ಎಂದಿಗೂ ಎಡೆಯಿಲ್ಲದಿರಲಿ. ಇಷ್ಟು ಕಾರ್ಯಗಳನ್ನು ಬೇಗನೆ ಮುಗಿಸಿ ರಾಜ್ಯಸೂತ್ರವನ್ನು ಸುಸೂತ್ರವಾಗಿ ತೆಗೆದುಕೋ. ಸಿಂಹಾಸನವನ್ನು ಅಲಂಕರಿಸು. ಅಂದು ನನ್ನ ಛಲದ ಕಡೆಯ ದಿನ. ನನ್ನ ಮಗನು ರಾಜನಾಗುವ ಆ ಸುದಿನ ನನ್ನ ಆನಂದದ ಮೊದಲ ದಿನ. ಹೋಗು ಮಗನೇ, ಕಾರ್ಯವನ್ನು ಗಮನಿಸು. ಅಪ್ಪಾಜಿ, ನಿಮ್ಮ ಆಶೀರ್ವಾದ ಪೂರ್ಣವೇ ಆಗಲಿ. ಎಚ್ಚರಿಕೆ, ರಾಜಾಜ್ಞೆ. ಅಣ್ಣ, ನಿನ್ನ ಹೆಸರು ವೆಂಕಣ್ಣ ಅಲ್ಲ? ಅಲ್ಲ, ತಿಮ್ಮಣ್ಣ. ಕೆಂಪಣ್ಣ, ಇವನ್ ತಿಮ್ಮಣ್ಣ, ಗುರ್ತಿಟ್ಕೊ. ಹತ್ತಿರದಲ್ಲೆಲ್ಲ ಮಂತ್ರಿಗಳ ಕಡೆಯವರು ಓಡಾಡ್ತಾ ಇದಾರಂತೆ. ನಾ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿದ್ದೀನಿ. ಆದ್ರೂ ನಿನ್ ಕಣ್ಣಿಗೆ ಸುಣ್ಣ ಮಾಡತಾರೋ ಅಣ್ಣ. ಈ ಅಣ್ಣನ ಕಣ್ಣಿಗೆ ಇಟ್ಟಿದ್ರು ಸುಣ್ಣ. ನನ್ ಕಣ್ ತಪ್ಪಿಸಿ ಒಳಗೆ ಬರೋ ಎದಗಾರಿಕೆ ಗಂಡು ಯಾರು? ನಾನು ಅದನ್ನೇ ಪ್ರಭುಗಳಿಗೆ ಹೇಳಿದೆ. ಆದ್ರೂ ನೋಡ್ಕೊಂಡು ಬಂದ್ರು ಬಂದೆ. ಅಣ್ಣ, ನಡಿಯಣ್ಣ, ಮನೆಗೆ ಹೋಗೋಣ. ಸ್ವಲ್ಪ ತಾಳಮ್ಮ, ಮೊದಲು ರಾಜಾಜ್ಞೆ, ಆಮೇಲೆ ಸ್ವಂತ ಕೆಲಸ. ಕೆಂಪಣ್ಣ, ನಡಿ ಹೋಗೋಣ, ಅದೆಲ್ಲ ನೋಡ್ಕೊಂಡ್ ಬರೋಣ. ಅಯ್ಯೋ, ನನ್ನ ಕೈಲಾಗೋಲ್ಲ. ನಡೆದು ಕಾಲು ಬಿದ್ದು ಹೋಗ್ಬಿಟ್ಟಿದೆ. ನೀವು ಹೋಗಿ ನೋಡ್ಕೊಂಡ್ ಬನ್ನಿ. ನಾನಿಲ್ಲ ಎಲೆ ಒಳಕ್ಕೆ ಹಾಕೊಂಡು ಮಾತಾಡ್ತಾ ಕೂತಿರ್ತೀನಿ. ಸೋಮಾರಿ, ನಿನ್ ಕಟ್ಕೊಂಡಿರೋದು ಮುಂಗ್ಸಿ ಮರಿ ಕಟ್ಕೊಂಡಂಗಾಗಿದೆ. ಅಯೋಗ್ಯ, ಮುಟ್ಟಾಳ, ಅಪ್ರಯೋಜಕ. ಎಲ್ಲಿ ಬೀರ್ ಕೈ ಕೊಡು.
ಇದೇನು ಇದ ಕತ್ತಿ ಇದು ನಮ್ಮಲ್ಲಿ ಹುಲ್ಲು ಕುಯ್ತಾರಲ್ಲ ಅಲ್ಲ ಕುಚ್ಚ ಕುಯ್ತಾರ ಹೆದರ್ಕೋಬೇಡ ಕುತ್ಕೋ ನಂಗೆ ಭಯವಾಯ್ತತೆ ಅದನ್ನ ಕೆಳಗೆ ಮಡಗು ಮಡಗ್ಬಿಟ್ಟ ಮಡಗ್ಬಿಡು ಇದ್ರಾಗೆ ಕುಚ್ಚಿ ಕುಯ್ತಾರ ಓಕೆ ನಂಗೆ ಕಡ್ಡಿ ಹುಡಿ ಕೊಡು ಇಲ್ಲ ಕಡ್ಡಿ ಹುಡಿಲ್ಲ ಇಲ್ಲ ಕಡ್ಡಿ ಪುಡಿ ಇಲ್ಲ ನೀನ್ ಹಾಕಿಲ್ವಾ ಹಾಕಿಲ್ಲ ಒಲಿ ಬಿಡು ಒಲಿ ಅವಯ್ಯ ನಿಂಗೆ ಏನಾಗಬೇಕು ಯಾವಯ್ಯ ಅವಯ್ಯ ನಮ್ ಈರಣ್ಣ ಅಜ್ಜಿನ ನಂಗೆ ಪಕ್ಕಕ್ಕೆ ಬಂದ್ರು ವಾರಿ ಆಗ್ಬೇಕು ಎದುರಿಗೆ ಬಂದ್ರೆ ಎಲ್ಗೋತಿರ್ಬೇಕು ಮತ್ತೆ ಹಿಂಗ್ ಕೇಳ್ಬೋದ ನೀನು ನಾನು ಅವನ್ ಮೇಲೆ ಕೆಲ್ಸಕ್ಕಿವ್ನಿ ಕೆಲ್ಸಕ್ಕಿದೀಯಾ ಮಾಡ್ಕೊಂಡಿವ್ನಿ ಆದ್ರೆ ನಂಗ್ ಜೀವನ ತುಂಬಾ ರೋಸ್ ಹೋಗ್ಬಿಟ್ಟೈತಪ್ಪ ಅಯ್ಯೋ ಪಾಪ ಯಾವಾಗ ಕೆಲ್ಸ ಬಿಟ್ಬಿಡ್ಲು ಅಂತ ಯೋಚನೆ ಮಾಡ್ತೀವ್ನಿ ಯಾಕೆ ಬಲ್ ಕೆಟ್ಟೋನಾ ಅವನಂದ್ರೆ ಬಾಯ ಹುಳ ಬಿದ್ದು ಬಿಟ್ಟಾತು ಬಂಗಾರದಂತ ಮನ್ಸ ಈರಣ್ಣ ಅಜ್ಜ ಬಂಗಾರದಂತ ಮನ್ಸ ಗಿರಿಜಾ ಇವರೇ ನಮ್ಮ ಅಣ್ಣ. ನಮಸ್ಕಾರ. ನಿನ್ನ ಮಂತ್ರಿಗಳನ್ನ ಬಿಡ್ಸಕ್ ಬಂದಿದ್ದಾರೆ. ಮಹಾರಾಜರು ಗುಹೆಯಲ್ಲಿದ್ದಾರೆ. ಚಿತ್ರಹಿಂಸೆ ನಡೀತಿದೆ. ಮೊದಲು ಅವರನ್ನು ಬಿಡಿಸಿ. ಯಾವ ಗುಹೆಯಲ್ಲಿ? ಹಳೆ ಸೈನ್ಯಾಧಿಪತಿಗಳು ಇರೋ ಗುಹೆಯಲ್ಲಿ. ಅದೆಲ್ಲಿದೆ? ಅದು ನಮ್ಮವ್ರಿಗೆ ಗೊತ್ತಿದೆ ಅಣ್ಣ. ಹಾಗಾದ್ರೆ ಗಂಡುಲಿಗೆ ಹೇಳು. ಹೋಗು ಮೀನಾ, ಹೋಗು. ಸರಿ ಅಣ್ಣ. ಮತ್ ಯಾಕೆ ಕೆಲಸ ಬಿಟ್ಬಿಡ್ತಿ? ಏನ್ ಹೇಳಪ್ಪ, ಹಗಲು ರಾತ್ರಿ ಅದ್ಯಾರೋ ಮಂಕ್ರಿ ಕಡೆಯವ್ರು ನಡಿಬೇಕು. ಮಂಕ್ರಿ ಮಂತ್ರಿ ಕಡೆಯವರಲ್ಲ, ಮಂತ್ರಿ ಕಡೆಯವರು. ಓ ಮಂತ್ರಿ ಹಳ್ಳಿ ಮುಖ ನಂಗೆ ಏನಪ್ಪ ಗೊತ್ತ, ಮಕ್ಕ ನೋಡಿದ್ರೇನೆ ಗೊತ್ತಾಗ್ತದೆ ಬಿಡು. ಅವ್ರು ಹಿಡಿಬೇಕು ಅಂತ ಊರೂರು ಕೇಳಿ ಅದಿತ್ತು ಅಲ್ದಿದ್ದೆ. ಅವ್ನು ನಿಂತ್ಬಿಟ್ಟ. ನಾನು ತಿರುಗಿದ್ದೆ. ನನಗೂ ಸಾಕಾಗೋಗ್ಬಿಟ್ಟೈತೆ ಕಣಪ್ಪ. ಹೋಗ್ಲಿ, ಯೋಚನೆ ಮಾಡ್ಬೇಡ ಬಿಡು. ನೋಡು, ವೀರಭದ್ರನ ಮಹಾರಾಜರು ಬಲಗೈ. ಅವನ್ ಮನ್ಸಿಟ್ಟ ಅಂದ್ರೆ ನೀನ್ ಏನೇನೋ ಆಗ್ತೀಯ. ಆಗ್ಬೈದು. ಏನಾಯ್ತು? ಎಳವಡಿಕೆ ನೆಚ್ಚಿಗೆ ಏರ್ಬಿಡ್ತು. ಅಷ್ಟೇನಾ? ಏನೋ ಸದ್ದಾಯ್ತಲ್ಲ. ಏನಿಲ್ಲ, ಕುತ್ಕೋ. ಏನಾಗಿಲ್ಲ, ಕುತ್ಕೋ. ಹಂಗಲ್ಲಪ್ಪ, ಆ ಮಂತ್ರಿ ಕಡೆ ಯಾರು ಬಂದ್ಬಿಟ್ಟವ್ರು ಏನೋ. ಅವನು ಇಲ್ಲಿ ಬರೋನು. ನಂಗೆ ಭಯವಾಯ್ತದೆ. ಹೊಸಿ ನೋಡ್ಕೊಂಬಪ್ಪ. ಭಯ ಆಗ್ತದ? ಕುತ್ಕೋ, ನಾನ್ ನೋಡ್ಕೊಂಡ್ ಬರ್ತೀನಿ. ನೀನು ಹೊರಗಡೆ ಕಾದಿರು. ಗಿರಿಜಾ ಗಂಡುಡುಕ್ನಲ್ಲಿ ಬರ್ತಾಳೆ. ಅವಳನ್ನ ಮಂತ್ರಿ ಮಗಳ ಮಲ್ಲಿಕಾ ಜೊತೆ ಬಿಟ್ಟು ನೀನ್ ಮಹಾರಾಜನ ಬಿಡಿಸೋದಕ್ಕೆ ಹೋಗು. ಸರಿ. ನಾನು ನಿನ್ ಹಿಂದೆನೆ ಬರ್ತೀನಿ. ಮೊದಲು ನೀನು ಹೋಗು. ಜಾಗ್ರತೆ. ಗಿರಿಜಾ, ಹೊರಗಡೆ ಗಂಡು ಹುಲಿ ಕಾದಿರ್ತಾನೆ. ನೀನ್ ಬೇಗ ಹೋಗಿ ಮಲ್ಲಿಕಾ ಜೊತೆ ಸೇರ್ಕೋ. ನಾವು ಮಂತ್ರಿಗಳನ್ನ ಬಿಡಿಸ್ಕೊಂಡು ಬರೋದು ದಾರಿ ನೋಡ್ತೇವೆ. ಗಿರಿಜಾ, ಇದು ಯೋಚನೆ ಮಾಡೋ ಸಮಯ ಅಲ್ಲ. ಹೋಗು, ಬೇಗ ಹೋಗು. ಎಚ್ಚರಿಕೆ, ಜಾಗ್ರತೆ. ಹೋಗು. ಮೀನಾ, ಅಣ್ಣ, ಒಂದು ಮುಖ್ಯವಾದ ಕೆಲಸ. ಹಗ್ಗ ತಗೋ. ಯಾರು ನೀನು? ಕಾಣೋಲ್ವೇ ಎಳೆ ವಯಸ್ಸಿನ ಹೆಣ್ಣು ಅಂತ? ಕಾಣ್ತಾ ಇದೆ. ಯಾಕೆ ಅಳ್ತಾ ಇರೋದು? ನಿನ್ನ ಹೆಸರೇನು ಅಂದೆ? ಥೂದ್ರಾಬೆ. ಇದು ಒಂದು ಹೆಸರೇ? ಛೇ. ಅದು ನಿನ್ನಂತ ರೂಪ ಸುಂದರಿಗೆ. ಛೇ. ಮೋಹಿನಿ, ಜಗನ್ಮೋಹಿನಿ. ಯಾಳ್ಬೇಡ, ನೀನ್ ಹತ್ರ ನನ್ನ ಹೊಟ್ಟೆ ಭಕ್ಕಂತ ಉರಿಯುತ್ತೆ. ರೂಪ ಸುಂದರಿ, ನೀನ್ ಅಳಬೇಡ, ಹೆದರ್ಬೇಡ. ನಾನ್ ನಿನ್ನ ಕಾಪಾಡ್ತೀನಿ. ನಾನ್ ನಿನ್ನ ಉದ್ಧಾರ ಮಾಡ್ತೀನಿ.
ರಮಣಿ ಅಯ್ಯೋ ಎಲ್ಲಿ ನಿನ್ ಸುಂದರವಾದ ಮುಖನೊಂದ್ಸಾರಿ ತೋರ್ಸು ಜಗನ್ಮೋಹಿನಿ ಎಲ್ಲಿ ಎಲ್ಲಿ ನೋಡು ಬಾರೋ ಹೀಗೆ ಕಾವಲು ಕಾಯೋ ಕೆಲಸ ಬಿಟ್ಬಿಟ್ಟು ಕಣ್ಣಿಗೆ ಬಿದ್ದು ಹೆಂಗಸರ್ನೆಲ್ಲ ಠಾರ ಮಾಡ್ತೀನಿ ಅಂತ ಕಾಲ್ ಕಟ್ಕೊಳಕ್ ಹೋಗ್ತಾ ಇದ್ದೀನೋ ಕಮಂಗಿ ತಪ್ಪಾಯ್ತು ತಪ್ಪಾಯ್ತು ಸೇನಾಪತಿ ಅಂತ ಸೇನಾಪತಿ ಮಂಗಪತಿ ಈ ವಿಷಯನೆಲ್ಲ ನಾನು ಮಹಾಸೇನಾಧಿಪತಿಗಳಿಗೆ ಹೇಳಿ ನಿನ್ನ ನಾನು ಕಲ್ಲುಗಾಣಕ್ಕೆ ಹಾಕಿ ಹರಿಸ್ತಾ ಹೋದ್ರು ನನ್ನ ಹೆಸರು ವೀರಭದ್ರನೇ ಅಲ್ಲ. ಕ್ಷಮಿಸಿ ಕ್ಷಮಿಸಿ. ಯಾರು ಗೊತ್ತೇನೋ ವೈರಿ ಪಕ್ಷದು ಇವಳ ಕಡೆಯವರು ಬಂದು ನನ್ನ ಈ ತರ ದುರವಸ್ಥೆಗೆ ಈಡು ಮಾಡಿ ನಾನು ತೊಂದರೆ ಪಡ್ತಾ ಇದ್ರೆ ನನ್ನ ಬಂದು ಮೋಹಿನಿ ಜಗನ್ ಮೋಹಿನಿ ಏನಲ್ಲ ಚಪ್ಪಾದು ನಿಮ್ ಕೈ ಮುಗಿತೀನಿ. ಏನೋ ಕೈ ಮುಗಿಯೋದು ಕಾಲ್ ಮುಗಿ ಹೋಗು. ಕೂಡ ಹಾಕು ಬಾಮ ಕೈ ನೀನು ಅಮ್ಮ ಅಂತೀಯಲ್ಲ ಅಯೋಗ್ಯ. ಜಾಗ್ರತೆ ಎಚ್ಚರಿಕೆ ಜೋಪಾನ ನೀನಾ ಚಂದುಳ್ಳಿ ಹಣ್ಣೆ ತೊಂಡೆಯ ಹಣ್ಣೆ ಸಂಗಾತಿಯನ್ನೇ ಸಿಂಗಾರಿ ಕೆಂದಾವರೆ ಕಣ್ಣ ಹೊಂಚಿಕರೆ ನನ್ನ ವಯ್ಯಾರಿ ನೀರೇ. ಚಂದುಳ್ಳಿ ಹಣ್ಣೆ ತೊಂಡೆಯ ಹಣ್ಣೆ ಸಂಗಾತಿಯನ್ನೇ ಸಿಂಗಾರಿ ಕೆಂದಾವರೆ ಕಣ್ಣ ಹೊಂಚಿಕರೆ ನನ್ನ ವಯ್ಯಾರಿ ನೀರೇ. ಗಿಣಿತ ತಳುಕು ಕುಲುಕು ಬ್ಯಾಡ ಕೋರಿ ಆಸೆಯಿಂದ ಕಾಡ ಬ್ಯಾಡ ಗುಳ್ಳೆ ನರಿ ಕುಣಿತ ಗಿಣಿತ ತಳುಕು ಕುಲುಕು ಬ್ಯಾಡ ಕೋರಿ ಬರಿ ಮಾತು ಇನ್ ಹೇಳ್ಬ್ಯಾಡ ನೀ ಹಿಡಿದಾರಿ ಒಲ್ಲೆಯನ್ನ ಬ್ಯಾಡ ನನ್ನ ಚಿನ್ನಾರನ್ನ ನೀ ಮನಸ ಇರಿಸಿ ನಗಸಿ ಒಲಿದ ಬಾಳೆ ಚೆನ್ನ ಮುನಿಸೇಕೆ ನೀ ಕೇಳನ್ನ ಈ ನುಡಿಯನ್ನ. ಚಂದುಳ್ಳಿ ಹಣ್ಣೆ ತೊಂಡೆಯ ಹಣ್ಣೆ ಸಂಗಾತಿಯನ್ನೇ ಸಿಂಗಾರಿ ಕೆಂದಾವರೆ ಕಣ್ಣ ಹೊಂಚಿಕರೆ ನನ್ನ ವಯ್ಯಾರಿ ನೀರೇ ಬಾಬಾರೇ. ಮೋಹಿಸಿ ನನ್ನ ಮೈ ಮರೆಯೋ ಅಣ್ಣ ನನ್ನಾಸೆ ಹಾಳೇನೆ ಬಿಡು ಸಾಕು ಈ ನಿನ್ನ ಜಂಬ ನೀ ಹೋಗೆಲೋ ಹುಂಬ ಹೀಗೇನೆ ಹೋಗ್ಲೇನೆ ಕಣಿಯ ಕೇಳ್ಬೇಡ ಚಣವು ನಿಲ್ಬೇಡ ಕಾಲೇ ಬಾರದಲ್ಲ ಒಂಟಿ ಹೋಗನಲ್ಲ ಕುಣಿಸಿ ತಣಿಸಿ ಹಿಂಗ ತಿನಿಸೆ ಕಾದಿಗೆ ಬಲು ಬೇಗ ಇಲ್ಲಿಂದ ನೀ ಹಿಡಿದಾರಿ. ಚಂದುಳ್ಳಿ ಹಣ್ಣೆ ತೊಂಡೆಯ ಹಣ್ಣೆ ಸಂಗಾತಿಯನ್ನೇ ಸಿಂಗಾರಿ ಕೆಂದಾವರೆ ಕಣ್ಣ ಹೊಂಚಿಕರೆ ನನ್ನ ವಯ್ಯಾರಿ ನೀರೇ ಬಾಬಾರೇ. ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಸಿಂಗಾರಿ ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಜಿಂಗಿರಿ ಜಿಯೋ ಸಿಂಗಾರಿ.
ಆತ್ಮಹತ್ಯೆಗೆ ಯಾಕಮ್ಮ ಪ್ರಯತ್ನಿಸ್ತೀರಿ? ಆ ಕೆಟ್ಟರೆ ಹೊರಟು ದುಷ್ಟ ಜನರ ಹಿಂಸೆಗೆ ಹೆದರಿ ಹತ್ತಿರದಲ್ಲಿದ್ದವರೆಲ್ಲ ಹೆದರಿ ಹೊರಟು ಹೋದ್ರು. ನಾನು ಒಂಟಿಯಾದೆ. ನೀನ್ ಯಾರಮ್ಮ? ಅನಾಥೆ, ದಿಕ್ಕಿಲ್ಲದವಳು. ನಾನು ಹಾಗೆ. ನನಗೆ ದಿಕ್ಕಿದ್ದು ಈಗಿಲ್ಲದಾಗಿದೆ. ಆದ್ರೆ ಅದಿರ್ಲಿ, ನೀನ್ಯಾಕೆ ಇದಾರಿಲ್ ಬಂದೆ? ವಯಸ್ಸಿಗೆ ಬಂದು ನಾನು ಕೆಟ್ಟ ನೋಟಕ್ಕೆ ಹೆದರಿ ಹೀಗೆ ತಿರುಗ್ತಿದ್ದೀನಮ್ಮ. ಹೆದರಬೇಡ ಮಗಳೇ, ನಾನು ನಿನಗೆ ದಿಕ್ಕಾಗಿರ್ತೀನಿ. ನೀನ್ ನನಗೆ ಆಸರೆ ಆಗಿರು. ಅಮ್ಮ, ತಾಯಿ ಇಲ್ಲದ ನನಗೆ ನೀವು ತಾಯಿಯಾಗಿ ಸಿಕ್ಕಿದ್ದೀರಿ. ಹಾಗಲ್ಲಮ್ಮ, ಕಣ್ಣಿಲ್ಲದ ನನಗೆ ನೀನು ಕಣ್ಣಾಗಿ ನನಗೆ ಸಿಕ್ಕಿದೀಯ. ಅದಿರ್ಲಿ, ಆದ್ರೆ ನೀವೇನು ಯೋಚನೆ ಮಾಡಬೇಡಿಮ್ಮ. ನಿಮ್ ಹಿಂದೆ ನಾನು ಭಿಕ್ಷೆ ಬಿಡ್ತೀನಿ. ನಡೀರಮ್ಮ. ಯಾಕಮ್ಮ? ಕೊಡೋ ಕೈಗಳು ಬೇಡೋ ಹಾಗಾಯ್ತೆ ಅಂತ. ನಿನಗೆ ಯಾರು ಹೇಳಿದ್ರು ಮಗಳೇ ಈ ಕೈಗಳು ಕೊಡೋ ಕೈಗಳು ಅಂತ? ಇಲ್ಲಮ್ಮ, ಯಾವಾಗ್ಲೂ ಬೇಡೋ ಕೈಗಳೇ. ನಾನ್ ನಿಮ್ಮನ್ನ ಹೇಳಿಲ್ಲಮ್ಮ, ಏನೋ ನೆನಪಾಯ್ತು ಹಾಗೆ ಹೇಳಿದೆ. ನೀವು ತಿನ್ನಿಮ್ಮ. ನೀನು ತಿನ್ನ. ಅದ್ರ ನೀವು ತಿನ್ನಿಮ್ಮ. ಯಾರೋ ಹಸ್ತು ಬಂದ ಹಾಗಿದೆ, ಎನ್ನ ಅವ್ರಿಗೆ ಹಾಕ್ಬಿಡಮ್ಮ. ನೋಡು ಮಗಳೇ, ಬೇಡೋ ಕೈಗಳು ಕೊಡುಗೆಯಾಗ್ಲಿ ಅಂತ ದೇವರ ಅವಕಾಶ ಮಾಡಿಕೊಟ್ಟಿದ್ದಾನೆ. ಬನ್ನಿ. ಯಾರಪ್ಪ ನೀನು? ಉತ್ತರ ಹೇಳಷ್ಟು ಚೈತನ್ಯವಿಲ್ಲದೆ ಇರೋ ಹಾಗಿದೆಮ್ಮ. ಬನ್ನಿ ಬನ್ನಿ. ತುಂಬಾ ಸುತ್ತಾಗಿದೆ. ಅಯ್ಯೋ, ನೀರು ಚೆಲ್ಲು ಹೋಯ್ತಲ್ಲಮ್ಮ. ಬೇರೆ ತಗೊಂಡು ಬರ್ತೀನಿ. ತುಂಬಾ ಹಸಿವಾಗಿದೆಯೇ? ಅಯ್ಯೋ ಪಾಪ.
ಈ ಹಸಿವು ಅನ್ನೋದು ಒಂದಿಲ್ದಿದ್ರೆ ಮನುಷ್ಯ ಈ ಪ್ರಪಂಚವನ್ನೇ ಕಸವಾಗಿ ಕಾಣ್ತಾ ಇದ್ದ. ಆಸೆ, ಅಸೂಯೆ, ದ್ವೇಷಕ್ಕೆ ಸ್ಥಳವೇ ಇರ್ತಿರ್ಲಿಲ್ಲ. ಯಾರು ಪಾಪವನ್ನೇ ಮಾಡದೆ ಪುಣ್ಯವಂತರಾಗ್ತಿದ್ರು. ಬಡವ ಭಾಗ್ಯವಂತ ಅನ್ನೋ ಭೇದೇ ಇರ್ತಿರ್ಲಿಲ್ಲ ಅಲ್ವೇ? ತಿನ್ನಪ್ಪ. ನೀರಿಲ್ದೆ ಹ್ಯಾಕ್ ತಿಂತಿದೀಯಪ್ಪ? ಗಂಟಲು ಸಿಕ್ಕೊಂಡಿದ್ದು, ಸ್ವಲ್ಪ ತಡಿ. ಮಗನ ಎಷ್ಟು ಕಡೆ ಇದೇನಮ್ಮ? ನಾ ಎಲ್ಲ ಅನ್ನವನ್ನು ತಿನ್ಬಿಡ್ತಲ್ಲ. ಇಲ್ಲಿಗೆ ಬಂದಿದ್ದ ಮನುಷ್ಯ ಎಲ್ಲಿದ್ದಾನಮ್ಮ? ಇಲ್ಲೇ ಕೂತಿದ್ದಾರೆ. ಅವರಿಗೆ ಅವರನ್ನು ಅರಿತುಕೊಳ್ಳುವಷ್ಟು ಶಕ್ತಿ ಇಲ್ಲ ಅಂತ ಕಾಣುತ್ತೆ. ಪಾಪ, ಯಾವ ಸಂಕಟದಿಂದ ಹಾಗಾಗಿದ್ದಾನೆ. ಹಸಿದು ಬಂದ ನಿರ್ಭಾಗ್ಯನಿಗೆ ತಿನ್ನೋದಕ್ಕೆ ಏನೂ ಇಲ್ಲದ ಹಾಗಾಯ್ತಲ್ಲ. ಏನಾದ್ರೂ ಒಂದಿಷ್ಟು ಹಣ್ಣು ಹಂಪಲು ತಂದು ಕೊಡ್ತೀನಿ. ಮೊದಲು ಅದನ್ನು ತಿಂದು ಸುಧಾರಿಸ್ಕೊಳ್ಳಿ, ಆಮೇಲೆ ಪಕ್ಕದ ಹಳ್ಳಿಗೆ ಹೋಗಿ ಒಂದಿಷ್ಟು ಅನ್ನ ಬೇಡಿ ತರ್ತೀನಿ. ಹಾಗೆ ಮಾಡಮ್ಮ. ಯಾರದು? ಯಾರು ಬಿದ್ದವರು? ನೋಡಪ್ಪ, ಅದ್ಯಾರು ಬಿದ್ದವರು? ಇದ್ಯಾಕೆ ಯಾರು ಮಾತಾಡೋದಿಲ್ಲ? ಸ್ವಾಮಿ, 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 ಸ್ವಾಮಿ. ಯಾರಮ್ಮ? ಯಾರ ಮಗಳೇ? ನನ್ನ ಸ್ವಾಮಿ ಪ್ರತ್ಯಾಶೂನ್ರಾಗಿದ್ದಾರಮ್ಮ. ಅಯ್ಯೋ ಪಾಪ, ಎಲ್ಲಿದ್ದಾನಮ್ಮ? ಸ್ವಾಮಿ, ಸ್ವಾಮಿ. ಯಾರು? ಯಾರದು? ಅಶೋಕ, ಅಶೋಕ, ಏನಾಯ್ತಪ್ಪ? ಏನಿಲ್ಲ ಅಮ್ಮ, ಏನಿಲ್ಲ ಅಮ್ಮ. ಮಲ್ಲಿಕ, ನಮ್ಮ ತಾಯಿ ನಿನಗೆ ಹೇಗೆ ಸಿಕ್ಕಿದ್ರು? ದೇವರ ದಯದಿಂದ ಇವರ ಮರೆಯಲ್ಲಿ ನನ್ನ ರಕ್ಷಣೆ ಮಾಡ್ಕೊಂಡೆ. ಆದ್ರೆ ಇವರು ನಿಮ್ ತಾಯಿ ಅಂತ ನನಗೆ ತಿಳಿದಿರ್ಲಿಲ್ಲ. ಅಶೋಕ, ಈಕೆ ಈಕೆ ಯಾರಪ್ಪ? ಯಾರು ಈಕೆ? ಅಮ್ಮ, ಈಕೆ ವಿಜಯನಗರದ ಮಂತ್ರಿ ಮಗಳು. ಹೆಸರು ಮಲ್ಲಿಕ. ಅಮ್ಮ, ಮಕರ ಸಂಕ್ರಮಣಕ್ಕಿನ್ನು 5 ದಿವಸಗಳು ಉಳಿದಿವೆ. ಆದಷ್ಟು ಬೇಗ ನಾವು ಶಿವಗಂಗೆ ಸೇರ್ಬೇಕು. ಬಾಮ್ಮ, ಹೊರಡೋಣ. ದಾರಿಯಲ್ಲಿ ಬರೋ ಆಪತ್ತುಗಳನ್ನ ಎದುರಿಸೋದಕ್ಕಾಗತ್ತೇನಪ್ಪ? ನನ್ನ ಕಣ್ಗಳು ಬರದೇ ಇದ್ರೂ ಚಿಂತೆ ಇಲ್ಲ. ನೀನ್ ಸುಖವಾಗಿರು. 2 ಜೀವಗಳ ರಕ್ಷಣೆ ಭಾರ ನಿನ್ ಬಿದ್ದಿದೆ. ಅಮ್ಮ, ನಿನ್ ಕಣ್ಣುಗಳು ಬಂದದ್ದನ್ನು ನೋಡೋದಕ್ಕೋಸ್ಕರ ಎಂಥ ತೊಂದರೆ ಬಂದ್ರೂ ಎದುರಿಸಬಲ್ಲೆ ಅಮ್ಮ. ನಡಿಯಮ್ಮ, ಹೋಗೋಣ. ಮಲ್ಲಿಕ, ಆಮೇಲೆ ನಿಮ್ ತಂದೆ ವಿಚಾರ. ಪಾಪ, ಈ ಅನಾಥನ ಗತಿ ಏನಪ್ಪ? ಯಾರಮ್ಮ ಆಯ್ತಾ? ಯಾರೋ ಪಾಪ, ಈತನಿಗೆ ಈ ಪ್ರಪಂಚದ ಜ್ಞಾನವೇ ಇಲ್ಲ. ಇಲ್ಲಿ ಒಬ್ಬಂಟಿಗೆ ನಾನು ಬಿಟ್ಟು ಹೋಗೋದು ಸರಿಯಲ್ಲ. ದೇವಾದಿದೇವ ಶ್ರೀ ಗಂಗಾಧರ, ನೀ ದೇವಾದಿದೇವ ಶ್ರೀ ಗಂಗಾಧರ. ದಯ ತೋರು ಜೀಯ ದಯಾ ಸಾಗರ, ಕಾಯೋ ಎಮ್ಮ ದೇವಾದಿದೇವ ಶ್ರೀ ಗಂಗಾಧರ. ನಂಬಿದೆ ನಿನ ಪಾದ ಗಿರಿಜಾವರ, ತಂದೆಗೆ ಮತಿ ನೀಡು ಕರುಣಾಕರ. ನಂಬಿದೆ ನಿನ ಪಾದ ಗಿರಿಜಾವರ, ತಂದೆಗೆ ಮತಿ ನೀಡು ಕರುಣಾಕರ. ನಿನ್ನ ನೋಡುವ ಕಂಗಳ ಜನನಿಗೆ ಕರುಣಿಸು ಹೇ ಪರಮೇಶ. ನಿನ್ನ ನೋಡುವ ಕಂಗಳ ಜನನಿಗೆ ಕರುಣಿಸು ಹೇ ಪರಮೇಶ. ಪಾಪಹರ ಶಿವ ಗಂಗಾವಾಸ, ಪಾಪಹರ ಶಿವ ಗಂಗಾವಾಸ. ಪಾರು ಮಾಡೋ ಜಗದೀಶ, ದೇವಾದಿದೇವ ಶ್ರೀ ಗಂಗಾಧರ. ನೀ ದೇವಾದಿದೇವ ಶ್ರೀ ಗಂಗಾ
ಈ ತೀರ್ಥವನ್ನು ಕಣ್ಣಿಗೆ ಹಚ್ಚಿಕೋ ತಾಯಿ. ಸಕಲ ಪಾಪ ನಿವಾರಕ, ನಿಖಿಲ ಜನನಾಯಕ ಗಂಗಾಧರ. ಅಶೋಕ, ಅಶೋಕ, ಅಮ್ಮ, ಅಶೋಕ, ಅಮ್ಮ, ಕುಮಾರ, ಗಂಗಾಧರ. ಸ್ವಾಮಿ, ಆಗಬೇಕಾಗಿತ್ತು, ಆದರೆ ಪುನಃ ಈ ಸಂತೋಷವನ್ನು ಕಾಣುವ ಭಾಗ್ಯ ನಮ್ಮ ಪಾಲಿಗಿದ್ದರಿಂದ ಅವನು ಅರಮನೆಗೆ ಬೆಂಕಿಯಿಂದ ಪಾರಾದೆ. ಆದರೆ ಬೆಂಕಿಯಿಂದ ನನ್ನ ಕಣ್ಣುಗಳು ಕಳೆದು ಹೋದರು. ಕುಮಾರ, ಅಪ್ಪಾಜಿ, ಕುಮಾರ, ಅಪ್ಪಾಜಿ, ಕುಮಾರ, ಅಪ್ಪಾಜಿ, ಕುಮಾರ, ಅಪ್ಪಾಜಿ, ಕುಮಾರ, ಅಪ್ಪಾಜಿ, ಕುಮಾರ, ಅಪ್ಪಾಜಿ, ಕುಮಾರ, ಕುಮಾರ. ಅಣ್ಣಯ್ಯ, ಮಂತ್ರಿಗಳಿಗೆ ಪ್ರಾಣಾಪಾಯ ಒದಗುವ ಸಂದರ್ಭ ಇದೆ ಅಣ್ಣಯ್ಯ, ಹೊರಡೆ ಅಣ್ಣಯ್ಯ. ಮಂತ್ರಿಗಳಿಗೆ ಪ್ರಾಣಾಪಾಯ? ನಡಿ ಕುಮಾರ. ಇಲ್ಲ, ದಣಿವಾರಿಸಿಕೊಂಡು ಬನ್ನಿ, ನಾನೇ ಮುಂದಾಗಿ ಹೋಗುತ್ತೇನೆ. ನಡೆ ಕುಮಾರ. ಗಂಗಾಧರ, ನನ್ನ ಕುಮಾರನನ್ನು ರಕ್ಷಿಸು ತಂದೆ. ಪಾಪಗಳನ್ನು ನಿರ್ಧರಿಸುವುದು ಸಹ. ನಾನು ಯಾವ ಪಾಪಕ್ಕೂ ಮನಗೊಟ್ಟವನಲ್ಲ. ಜಗದೀಶ್ವರ, ಹೀಗಿದ್ದು ನನಗೇಕೆ ಅನೀತಿಯ ಸಾವು? ಯಾವ ಪಾಪಕ್ಕಾಗಿ ಈ ಶಿಕ್ಷೆಯನ್ನು ವಿಧಿಸಿರುವೆ ತಂದೆ? ಯಾವ ಪಾಪಕ್ಕಾಗಿ ಈ ಶಿಕ್ಷೆಯನ್ನು ವಿಧಿಸಿರುವೆ? ಅಮ್ಮ, ಮಲ್ಲಿಕಾ, ಅಮ್ಮ, ಮಲ್ಲಿಕಾ, 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 ಮರಳೆ, ಮಲ್ಲಿಕಾ, ಮಲ್ಲಿಕಾ. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುವ ಹಾಗೈತೆ. ಪ್ರಪಂಚದಲ್ಲಿ ನ್ಯಾಯ ನೀತಿಗಳಿದೆಯೇ? ಸತ್ಯ ಧರ್ಮಗಳಿದೆಯೇ? ಇಲ್ಲ, ಇದ್ದಿದ್ದರೆ ನಿನ್ನಂಥವನಿಗೆ ಈ ಮರಣ ಸುಳ್ಳು ದೊರಕುತ್ತಿರಲಿಲ್ಲ. ಮಲ್ಲಿಕಾ, ಈಶ್ವರನೊಬ್ಬನಿದ್ದಿದ್ದರೆ ಇಂಥ ದುರ್ಮಾರ್ಗಗಳು ನಾಶವಾಗುತ್ತಿದ್ದರು. ಆಗುತ್ತಾರೆ, ಆಗುತ್ತಾರೆ. ನಿನ್ನ ತಂದೆ ಸಾಯುವ ಮುನ್ನ ನಾನು ನಿನ್ನ ಕೈ ಹಿಡಿಯುವುದನ್ನು ನೋಡಿ ಆನಂದವಾಗಿ ಸಾಯಲಿ. ಹಾಕಿರಿ ಈಶ್ವರಕ್ಕೆ. ಆ ಕೆಂಗಡುಗಳು ಮುಚ್ಚಿ ಹೋಗಲಿ, ಪ್ರಾಣ ಬಚ್ಚಿ ಹಾರಿ ಹೋಗಲಿ. ನಿನ್ನ ದುರ್ಮಾರ್ಗಕ್ಕೆ ಮಿತಿಯೇ ಇಲ್ಲವೇ? ಏಕಿಲ್ಲ ಅಶೋಕ್, ಮಲ್ಲಿಕಾ. ನೀನು ಬರುವೆ ಎಂದೇ ನಾನು ನಿರೀಕ್ಷಿಸಿದ್ದೆ. ನಿನ್ನ ನಿರೀಕ್ಷೆ ತಪ್ಪಾಗಲಾರದು. ನಿನ್ನ ಪೈಶಾಚಿಕ ವೃತ್ತಿಗೆ ಇತಶ್ರೀ. ಇನ್ನು ನಿನ್ನ ಜೀವ ಉಳಿಯಲಾರದು. ಏನಂದೆ? ಶತ್ರುಗಳು ಅರಮನೆಗಳಿಗೆ ನುಗ್ಗುತ್ತಿದ್ದಾರೆ. ಎಲ್ಲಿಯಾದ್ರೂ ಓಡಿ ಹೋಗಿ. ಓಡಿ ಹೋಗಬೇಕೆ? ಏಕೆ? ಇನ್ನು ಬದುಕಿ ಅನುಭವಿಸಬೇಕಾದ್ದೇನಿದೆ? ಮೋಹಿನಿ ಛಲಕ್ಕಾಗಿ ಬಾಳಿದೆ, ಛಲವನ್ನು ಸಾಧಿಸಿದೆ. ಇನ್ನು ನೀನು ಉಳಿದು ಎಲ್ಲರಿಂದಲೂ ಛೇತು ಅನ್ನಿಸಿಕೊಂಡು ಕೊರಗುತ್ತಾ ಬದುಕಬೇಡ. ಹಾಗಾದ್ರೆ ಈಗ ನನ್ನ ಕರ್ತವ್ಯ ನನ್ನ ದೈವ, ಸರ್ವ ದುಃಖಗಳಿಂದಲೂ ದೂರ ಮಾಡುವ ಏಕಮಾತ್ರ ದೈವ.
ಮೋಹಿನಿ, ಛಲದಲ್ಲಿಯೇ ನಿನ್ನ ಬದುಕು ಅಂತ್ಯವಾಗಲಿ. ಬಹಳ ಸಂತೋಷ. ಅವರವ್ರ ಪರಿಚಯ ಮಾಡ್ಕೊಳ್ಳಿ, ನಾವು ಹೋಗೋಣ. ಅಶೋಕ್, ಅಪ್ಪಾಜಿ, ಓ ಇವರೇ ಮಂತ್ರಿವರಿಯರು. ಅಮಾತ್ಯದಿಂದಲೇ ಮತ್ತೆ ನಾವೆಲ್ಲ ಒಂದಾಗಿ. ಅಪ್ಪಾಜಿ, ಇದೆಲ್ಲ ನಿಮ್ಮ ಆಶೀರ್ವಾದದ ಫಲ. ಇಲ್ಲ, ಎಲ್ಲ ಕುಮಾರ. ಅಮ್ಮ ಗಂಡುಲಿ, ನೀನಾ?